ತಮಗೆ ಮತ್ತೊಮ್ಮೆ ಇತಿಹಾಸದ ತರಗತಿಗಳಿಗೆ ಸ್ವಾಗತಿಸ್ತಾ ಇದ್ದೇನೆ. ಹಿಂದಿನ ತರಗತಿಯಲ್ಲಿ ನಾವು ದ್ವಿತೀಯ ಪಿಯುಸಿಯ 7ನೇ ಅಧ್ಯಾಯವಾಗಿರ್ತಕ್ಕಂತಹ ಯುರೋಪಿಯನ್ನರ ಆಗಮನ ಅಂತಕ್ಕಂತಹ ಒಂದು ಚಾಪ್ಟರ್ನ ಅಡಿಯಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಧಿಪತ್ಯ ಹೇಗೆ ಆರಂಭ ಆಯಿತು, ಹೇಗೆ ಅವರು ತಮ್ಮ ಆಧಿಪತ್ಯವನ್ನ ಕಾಯ್ದುಕೊಂಡು ಅದನ್ನು ಹೇಗೆ ಸೃಷ್ಟಿ ಮಾಡಿಕೊಂಡ್ರು ಅಂತಕ್ಕಂತಹ ಅನೇಕ ವಿಚಾರಗಳನ್ನ ಹಿಂದಿನ ತರಗತಿಯಲ್ಲಿ ನಾವು ಡಿಸ್ಕಷನ್ಸ್ ಅನ್ನ ಮಾಡಿದ್ದೇವೆ. ಭಾರತಕ್ಕೆ ಯುರೋಪಿಯನ್ ಆಗಮನ ಮತ್ತು ಒಬ್ಬರು ಬಂದು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಪ್ರಾರಂಭ ಮಾಡೋದು, ತಮ್ಮದೇ ಆಗಿರ್ತಕ್ಕಂಥ ಏಕಸಂಘದ ಆಡಳಿತವನ್ನು ಮಾಡ್ಲಿಕ್ಕೆ ಶುರು ಮಾಡೋದು. ಅದರಲ್ಲಿ ಪೈಪೋಟಿ ಬಿದ್ದಿರ್ತಕ್ಕಂಥ ಕೊನೆಯದಾಗಿ ಉಳ್ಕೊಂಡಿರ್ತಕ್ಕಂಥದ್ದು ಬ್ರಿಟಿಷರು ಕಾರ್ನಾಟಿಕ್ ಯುದ್ಧಗಳ ಮೂಲಕ, ಆಂಗ್ಲೋ ಮೈಸೂರು ಯುದ್ಧಗಳ ಮೂಲಕ ಅನೇಕ ಬದಲಾವಣೆಗಳನ್ನ ತರ್ತಾ ಭಾರತದಲ್ಲಿ ಏಕಸಂಘ ಮತ್ತು ಬ್ರಿಟಿಷರ ನೀತಿಗಳಿಂದ ಭಾರತದ ಸಂಪೂರ್ಣವಾಗಿರ್ತಕ್ಕಂತಹ ಈ ಭೂಭಾಗಗಳನ್ನ ಕಟ್ಟಿಸಿಕೊಳ್ತಾರೆ. ಕಾರ್ನಾಟಿಕ್ ಯುದ್ಧಗಳಲ್ಲಿ ತಮ್ಮ ಪ್ರಾಬಲ್ಯವನ್ನು ತೋರಿಸಿರ್ತಕ್ಕಂಥದ್ದು. ಅದಾದ ನಂತರ ಕ್ಲಾಸಿಕಲ್ ನಡೀತು. ಕ್ಲಾಸಿಕಲ್ನಲ್ಲಿ ಬ್ರಿಟಿಷರ ಮೇಲುಗೈ ಆಯಿತು. ಅದಾದ ತರುವಾಯ ಆಂಗ್ಲೋ ಮೈಸೂರು ಯುದ್ಧಗಳನ್ನು, ಅದಾದ ತರುವಾಯ ಆಂಗ್ಲೋ ಮರಾಠಿ ಯುದ್ಧಗಳು. ಇದರ ಮೂಲಕ ಏನಾಯ್ತು ಭಾರತ ಅಂದ್ರೆ ಉತ್ತರದಲ್ಲಿಯೂ ಮತ್ತು ದಕ್ಷಿಣದಲ್ಲಿಯೂ ಕೂಡ ಬ್ರಿಟಿಷರ ಪ್ರಾಬಲ್ಯ ಅಂತಕ್ಕ ದಿನೇ ಹೆಚ್ಚಿಗೆ ಆಗ್ಲಿಕ್ಕೆ ಶುರುವಾಯಿತು. ಇದರಲ್ಲಿ ರಾಬರ್ಟ್ ಕ್ಲೈವ್ನ ಪ್ರಾಮುಖ್ಯವಾಗಿರ್ತಕ್ಕಂತಹ ಪಾತ್ರ ಇದೆ. ಹೀಗೆ ಅನೇಕ ವಿಚಾರಗಳನ್ನ ಅಭ್ಯಾಸ ಮಾಡಿದ ತರುವಾಯ ಭಾರತದಲ್ಲಿ ಬ್ರಿಟಿಷರು ಕೆಲವೊಂದು ನೀತಿಗಳನ್ನ ಜಾರಿಗೆ ತಂದಿದ್ರು. ಯಾವ್ಯಾವ ನೀತಿಗಳು ಅಂತಂದ್ರೆ ಹಿಂದಿನ ತರಗತಿಯಲ್ಲಿ ಅದನ್ನು ನೋಡಿದ್ವಿ. ಈಗ ಒಂದ್ಸಲ ಅವಲೋಕನ ಮಾಡೋಣ. ಯಾವ್ಯಾವ ನೀತಿ ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥ ಒಂದು ಅಮಾನುಷವಾಗಿರ್ತಕ್ಕಂತಹ ನೀತಿಯಾಗಿತ್ತು. ಭಾರತದಲ್ಲಿ ಇರ್ತಕ್ಕಂತಹ ದೇಶೀಯ ಸಂಸ್ಥಾನದ ಅರಸರು ಬ್ರಿಟಿಷರ ಸೈನ್ಯವನ್ನ ಪಡೆದುಕೊಂಡು ಅದಕ್ಕನುಗುಣವಾಗಿ ಅದರ ಖರ್ಚು ವೆಚ್ಚ, ಅದಕ್ಕೆ ಬೇಕಾಗಿರ್ತಕ್ಕಂಥ ರೆಸಿಡೆಂಟ್ ಎಲ್ಲವನ್ನು ಮಾಡಿಕೊಡುವಂತಹ ಜವಾಬ್ದಾರಿ ಭಾರತದ ದೇಶೀಯ ಸಂಸ್ಥಾನದ ಅರಸರಲ್ಲಿತ್ತು. ಹೀಗೆ ಭಾರತದಲ್ಲಿ ಇರ್ತಕ್ಕಂತಹ ದೇಶೀಯ ಅರಸರು ಅನೇಕ ಸೈನಿಕ ವ್ಯವಸ್ಥೆಗೆ ಸಹಿ ಹಾಕಿದ್ರು. ಇದಕ್ಕೆ ಪ್ರತಿಯಾಗಿ ಹಣವನ್ನು ಕೊಡದಿದ್ದಾಗ ಕೆಲವೊಂದು ಭೂಭಾಗಗಳನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಟು ಕೊಡುವಂತಹ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯ ಭಾರತದಲ್ಲಿ. ಇದರ ಮೂಲಕ ಭಾರತದಲ್ಲಿರ್ತಕ್ಕಂತಹ ಭೂಭಾಗಗಳು ಬ್ರಿಟಿಷರ ಕಂಪನಿಯ ಕೈವಶ ಆಗಲಿಕ್ಕೆ ಶುರುವಾಯಿತು. ಇದರ ಮೂಲಕ ಬ್ರಿಟಿಷರು ದಿನದಿಂದ ದಿನಕ್ಕೆ ಭಾರತದಲ್ಲಿ ವ್ಯಾಪಾರದ ಕೇಂದ್ರದ ಜೊತೆಗೆ ಭೂಮಿಯನ್ನು ಕಬಳಿಸಲಿಕ್ಕೆ ಶುರು ಮಾಡಿದ್ರು. ಅದಾದ ತರುವಾಯ ಲಾರ್ಡ್ ಡಾಲ್ಹೌಸಿ ಅಂತಕ್ಕಂತಹ ಒಬ್ಬ ವ್ಯಕ್ತಿ 1848ರಲ್ಲಿ ದತ್ತು ಮಕ್ಕಳಿಗೆ, ದತ್ತು ಪುತ್ರರಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ನೀತಿಯನ್ನು ಜಾರಿಗೆ ತಂದ. ಯಾವ ದೇಶೀಯ ಅರಸನಿಗೆ ಗಂಡು ಮಕ್ಕಳಿಲ್ಲವೋ ಆ ರಾಜ್ಯದ ಅರಾಜಕತೆಯನ್ನು ತಡೆಯಲಿಕ್ಕೋಸ್ಕರ ಕಂಪನಿ ನೇರವಾಗಿ ಆ ಒಂದು ರಾಜ್ಯವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತ ನೀತಿ. ಹೀಗಾಗಿನೇ ಅನೇಕ ಪ್ರದೇಶಗಳು ಭಾರತದಲ್ಲಿರ್ತಕ್ಕಂತಹ ಅನೇಕ ಪ್ರದೇಶಗಳು ಬ್ರಿಟಿಷರ ಕೈವಶವಾದವು. ಇದಕ್ಕೆ ಅನೇಕ ರೀತಿಯಿಂದ ವಿರೋಧಗಳು ಕೂಡ ವ್ಯಕ್ತವಾದವು. ಹೀಗೆ ಅನೇಕ ಘಟನೆಗಳನ್ನ ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಈ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಸ್ವಲ್ಪ ಮಾಡ್ಲೇಷನ್ ಆಗಿ 1856ರ ವೇಳೆಗೆ ಏನಾಗಿದ್ದು ಅಂತ ಹೇಳಿದ್ರೆ, ದತ್ತು ಜಮೀನ್ದಾರರಿಗೆ ಯಾರಿಗೆ ಪುತ್ರರು, ಜಮೀನ್ದಾರ ಪುತ್ರರಿಗೆ ಮಕ್ಕಳಿಗೆ ಗಂಡು ಮಕ್ಕಳು ಇರ್ಲಿಲ್ವೋ ಅವರು ಕೂಡ ಜಮೀನ್ದಾರ ವ್ಯವಸ್ಥೆ ಬ್ರಿಟಿಷರ ಕೈ ವ್ಯವಸ್ಥೆ ಹೋಗ್ತಾ ಇದೆ. ಉದಾಹರಣೆಗೆ ಒಂದು ದೊಡ್ಡ ಜಮೀನ್ದಾರನಿಗೆ ಗಂಡು ಮಕ್ಕಳು ಇಲ್ಲ ಅಂತಂದ್ರೆ ಆ ಜಮೀನು ಪೂರ್ತಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಂಬಂಧಪಟ್ಟಿರುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಅಮಾನುಷವಾಗಿರ್ತಕ್ಕಂಥ ಘಟನೆಗಳು. ಹೀಗೆ ದಿನದಿಂದ ದಿನಕ್ಕೆ ಬ್ರಿಟಿಷರ ವ್ಯವಸ್ಥೆ ಭಾರತದಲ್ಲಿ ಉಲ್ಬಣಗೊಳ್ಳಲಿಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಪ್ರಗತಿಯ ಆಧಾರದ ಮೇಲೆ, ಹೆಸರಿನ ಮೇಲೆ ಅವರು ತಮ್ಮದೇ ಆಗಿರ್ತಕ್ಕಂಥ ಆಡಳಿತವನ್ನು, ನೀತಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದರು. ಹೀಗೆ ಒಂದು ಅರಾಜಕತೆ ವ್ಯವಸ್ಥೆ ಆದಾಗ ಮೊಟ್ಟ ಮೊದಲ ಬಾರಿಗೆ ಭಾರತೀಯರು ಒಗ್ಗಟ್ಟಿನಿಂದ ಮಾಡಿರ್ತಕ್ಕಂತಹ ಒಂದು ಯುದ್ಧ ಅಥವಾ ಒಂದು ಸಂಗ್ರಾಮ ಅಥವಾ ಒಂದು ದಂಗೆ ಅಂತ ಹೇಳಿದ್ರೆ ಅದು 1850ರ ಪ್ರಥಮ ಸ್ವತಂತ್ರ ಸಂಗ್ರಾಮ. ಇದನ್ನ ಬೇರೆ ಬೇರೆ ರೀತಿಯ ಹೆಸರುಗಳಿಂದ ಕರೆದರೆ ಸಿಪಾಯಿ ದಂಗೆ ಅಂತ ಕರೆದ್ರೆ, ಸೈನಿಕರ ದಂಗೆ ಅಂತ ಕರೆದ್ರೆ, ಕೇವಲ ಕೆಲವರು ಮಾತ್ರ ಮಾಡಿರ್ತಕ್ಕಂಥ ಜಮೀನ್ದಾರ ದಂಗೆ, ಹೀಗೆ ಬೇರೆ ಹೆಸರುಗಳಿಂದ ಕರೆದ್ರೆ ಒಟ್ಟಿನಲ್ಲಿ ಭಾರತೀಯರಿಗೆ ಇದೊಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. 1857ರ ಈ ಸಂಗ್ರಾಮ ಭಾರತದಲ್ಲಿ ಅನೇಕ ಬದಲಾವಣೆಗಳು, ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತು ಭಾರತ ಕ್ರಾಂತಿಕಾರಿಗಳಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಬದಲಾವಣೆಗಳನ್ನು ವಿಚಾರವಾಗಿದೆ. ಹೀಗೆ ಈ ಎಲ್ಲಾ ಪಕ್ಷಗಳನ್ನ ಕೂಲಂಕುಷವಾಗಿ ಹಿಂದಿನ ತರಗತಿಯಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ಅಭ್ಯಾಸವನ್ನು ಮಾಡಿದ್ವಿ. ಅದಾದ ತರುವಾಯ ನಮ್ಮ ಟಾಪಿಕ್ ಇರ್ತಕ್ಕಂಥ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂದ್ರೆ ನಿಮಗೆ ಗೊತ್ತಾಗಿದೆ, 1857ರ ದಂಗೆ ಕಂಪ್ಲೀಟ್ ಆಗಿದೆ. ಅದಕ್ಕೆ ಕಾರಣಗಳು ಯಾರು, ಎಲ್ಲಿಂದ ಪ್ರಾರಂಭ ಆಯಿತು, ತಕ್ಷಣ ಕಾರಣಗಳು, ಸೈನಿಕ ಕಾರಣಗಳು, ರಾಜಕೀಯ ಕಾರಣಗಳು, ಆಡಳಿತಾತ್ಮಕ ಕಾರಣಗಳನ್ನು, ಎಲ್ಲ ವಿಚಾರಗಳನ್ನ ಹಿಂದಿನ ತರಗತಿಯಲ್ಲಿ ಕೂಲಂಕುಷವಾಗಿ ಕ್ಲಿಯರ್ ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಆ ಯುದ್ಧದ ಗತಿ ಹೇಗಾಯ್ತು, ಸಂಗ್ರಾಮದ ಗತಿ ಭಾರತದಲ್ಲಿ ಹೇಗೆ ಸ್ಪ್ರೆಡ್ ಆಯಿತು ಅಂತ
ಕೇವಲ ಒಂದು ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಅಥವಾ ಇಡೀ ಭಾರತ ಉದ್ದಗಲಕ್ಕೂ ಪ್ರಸರಿಸತಕ್ಕಂಥ ಅಥವಾ ಅದರ ಯುದ್ಧದ ಗತಿ ಹೇಗೆ ಆರಂಭವಾಯಿತು, ಇದರಿಂದ ಭಾರತದಲ್ಲಿ ಆಗಿರ್ತಕ್ಕಂತಹ ಕೆಲವೊಂದು ಬದಲಾವಣೆಗಳು ಮತ್ತು ಬ್ರಿಟಿಷರ ಮೇಲೆ ಉಂಟಾಗಿರ್ತಕ್ಕಂಥ ಪರಿಣಾಮಗಳೇನಿದಾವೆ ಅಂತಕ್ಕಂಥ ಡಿಸ್ಕಷನ್ಸ್ ಅನ್ನ ಇವತ್ತಿನ ಕ್ಲಾಸ್ ನಲ್ಲಿ ಕೂಲಂಕುಷವಾಗಿ ಅಭ್ಯಾಸವನ್ನ ಮಾಡೋಣ. ಓಕೆ, ಫಸ್ಟ್ ನೋಡೋಣ ಈ ಸಂಗ್ರಾಮದ ಗತಿ ಹೇಗಾಯ್ತು, ಹೇಗೆ ಇದು ಸ್ಪ್ರೆಡ್ ಆಗ್ತಾ ಹೋಯ್ತು ಅಂದ್ರೆ ಮೊಟ್ಟ ಮೊದಲಿಗೆ ಈ ಬಾರಾಕ್ಪುರ, ಅವರ ಭಾಷೆಯಲ್ಲಿ ಬ್ಯಾರಕ್ಪುರ್, ನಮ್ಮಲ್ಲಿ ಈ ಬಹರಾಕ್ಪುರ ಅಂತಕ್ಕಂತಹ ಅಥವಾ ಬಹರಾಂಪುರ ಅಂತಕ್ಕಂತಹ ಈ ಒಂದು ಪ್ರದೇಶದಲ್ಲಿ 1857ರ ವೇಳೆಗೆ ಒಂದು ಸೈನಿಕ ತುಕಡಿ ಇತ್ತು. ರೆಜಿಮೆಂಟ್ಸ್ ಅಂತ ಕರಿತೀವಲ್ಲ ಅಂತ ಒಂದು ರೆಜಿಮೆಂಟ್ ಇದೆ. ಈ 19ನೇ ಪದಾತಿ ದಳದ ಸೈನಿಕರು ತಕ್ಷಣ ಕಾರಣ ಹೇಳ್ಬೇಕಾದ್ರೆ ಹೇಳಿದ್ದಲ್ಲ, ಸ್ವತಂತ್ರ ಸಂಗ್ರಾಮದ ಕಾರಣಗಳು ಹೇಳ್ಬೇಕಾದ್ರೆ ಹೇಳಿದ್ದಲ್ಲ, ಈ ಎನ್ಫೀಲ್ಡ್ ಅಂತಕ್ಕಂತ ಒಂದು ತುಪಾಕಿಯನ್ನು ತಂದು ಅದನ್ನ ಬಳಸಲಿಕ್ಕೆ ಭಾರತೀಯ ಸೈನಿಕರು ನಿರಾಕರಿಸಿದ್ರು ಅಂತ ಹೇಳಿದಲ್ಲ, ಅದಕ್ಕೆ ಸಂಬಂಧಪಟ್ಟಿದೆ. ಈ ಬರಹಾಂಗಪುರ ಅಥವಾ ಬ್ಯಾರಕ್ಪುರ ಅಂತಕ್ಕಂತಹ ಒಂದು ರೆಜಿಮೆಂಟ್ ಇತ್ತು ಇಲ್ಲಿ, 19ನೇ ಪದಾತಿ ದಳ ಅಂತ ಕರೀತಾರೆ. ಈ ಪದಾತಿ ದಳ ಏನಾಯ್ತು ಅಂತಂದ್ರೆ ಈ ಎನ್ಫೀಲ್ಡ್ ಬಂದೂಕುಗಳನ್ನ ಬಾಯಿಯಿಂದ ಕಿತ್ತುವುದನ್ನ ನಾವು ಮಾಡುವುದಿಲ್ಲ ಅಂತಕ್ಕಂಥ ನಿರಾಕರಿಸಿದ ಸೈನಿಕರು. ಈ ಸೈನಿಕರ 19ನೇ ಪದಾತಿ ದಳವನ್ನ ಈ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಂದ್ರೆ ಸಂಪೂರ್ಣವಾಗಿ ಡಿಸಲ್ಗೊಳಿಸಿದೆ, ತೆಗೆದುಹಾಕಿದೆ. ಇದರ ಜೊತೆಗೆ ಏನ್ ಮಾಡ್ತಂದ್ರೆ 34ನೇ ಪದಾತಿ ದಳದಲ್ಲಿರ್ತಕ್ಕಂತಹ ಸೈನಿಕರಲ್ಲಿ ಒಬ್ಬ ಶ್ರೇಷ್ಠ ದೇಶೀಯ ಕ್ರಾಂತಿಕಾರಿ ಮಂಗಲ್ ಪಾಂಡೆ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಹಿಂಸೆ ಮಾಡಿದ್ರು. 19ನೇ ಪದಾತಿ ದಳದ ಸೈನಿಕರನ್ನ ಆಲ್ರೆಡಿ ನಿಷೇಧ ಮಾಡಿ ಅವರನ್ನ ವಿಸರ್ಜನೆ ಮಾಡಿದ್ರು, ತೆಗೆದುಹಾಕಿದ್ರು, ಪದಚ್ಯುತಗೊಳಿಸಿದ್ರು. 34ನೇ ಪದಾತಿ ದಳದಲ್ಲಿರ್ತಕ್ಕಂತಹ ಮಂಗಲ್ ಪಾಂಡೆ ಅಂತಕ್ಕಂಥ ಸೈನಿಕರಿಗೆ, ಇಲ್ಲಿರ್ತಕ್ಕಂಥ 30ನೇ ರೆಜಿಮೆಂಟ್ ಇರ್ತಕ್ಕಂತಹ ಸೈನಿಕರಿಗೆ ಒತ್ತಾಯ ಮಾಡಿದ್ರು, ಇವ್ರನ್ನೇ ಫಾಲೋ ಮಾಡಿರ್ತಕ್ಕಂಥ 34ನೇ ಪದಾತಿ ದಳದ ಸೈನಿಕರಿದ್ದಲ್ಲ, ಇವರು ಕೂಡ ಎನ್ಫೀಲ್ಡ್ ತುಂಬಿದ ಗನ್ಗಳನ್ನ ಬಂದೂಕುಗಳನ್ನ ಬಳಸಿ ಅಂತ ಹೇಳಿದ್ರು, ನಿರಾಕರಣೆ ಮಾಡಿದ್ರು. ಅದರಲ್ಲಿ ಮಂಗಲ್ ಪಾಂಡೆ ಅಂತಕ್ಕಂತಹ ಅಪ್ರತಿಮ ದೇಶದ ಹೋರಾಟಗಾರ, ನಾನು ಇದನ್ನ ಬಳಸುವುದಿಲ್ಲ, ಮುಟ್ಟುವುದಿಲ್ಲ ಅಂತ ಕೊನೆಯ ತನಕ ಅನೇಕ ಹಿಂಸೆಗಳನ್ನ ಕೊಟ್ಟರು. ಮಂಗಲ್ ಪಾಂಡೆಗೆ ನೀವು ಬಳಸಲೇಬೇಕು ಅಂತ. ಯಾಕೆ ಬಳಸಬೇಕು ಅಂತಂದ್ರೆ ಬ್ರಿಟಿಷರಿಗೆ ಒಂದು ವೇಳೆ ಏನಾದ್ರೂ ಆಲ್ರೆಡಿ 19ನೇ ಪದಾತಿ ದಳ ಕ್ಲಿಯರ್ ಆಗಿದೆ, ಇವ್ರಿಗೂ ಏನಾದ್ರು ಬಿಟ್ಬಿಟ್ರೆ ಎಲ್ಲರೂ ಕೂಡ ಇದನ್ನೇ ಕಲ್ತ್ಕೊಳ್ತಾರೆ, ಹೇಗಾದ್ರೂ ಮಾಡಿ ಇದನ್ನ ಮಾಡಲೇಬೇಕು ಅಂತ ಹೇಳಿ ಮಂಗಲ್ ಪಾಂಡೆ ಮೇಲೆ ಒತ್ತಾಯ ಮಾಡಿದ್ರು. ಮಂಗಲ್ ಪಾಂಡೆ ಒಪ್ಪಲಿಲ್ಲ. ಎಲ್ಲರೂ ತಮ್ಮ ಶಸ್ತ್ರಾಸ್ತ್ರಗಳನ್ನು ತಿಳಿಸಿ ಬ್ರಿಟಿಷರು ಹೇಳೋದನ್ನ ಕೇಳುವಂತ ಸ್ಥಿತಿಯಲ್ಲಿ. ಅದ್ರೊಳಗೆ ಮಂಗಲ್ ಪಾಂಡೆ ಏನ್ ಮಾಡಿದ, ಈ ಬ್ಯಾರಕ್ಪುರ ಬರುತ್ತೆ ಅನ್ನೋ ಸಪೋರ್ಟ್ ಮಾಡೋಣ. ಭಾರತದಲ್ಲಿರ್ತಕ್ಕಂಥ ಈ ಪ್ರದೇಶ, ಈ ಭಾಗದಲ್ಲಿ ಬ್ಯಾರಕ್ಪುರ್ ಬರುತ್ತೆ. ಇಲ್ಲಿ ಬರಹಾಂಕಾಪುರ್ ನಮ್ಮ ಭಾರತದಲ್ಲಿ, ಇವರು ಬ್ರಿಟಿಷರ ಬಾಯಿಗೆ ಬ್ಯಾರಕ್ಪುರ, ಬರಹಾಂಕಾಪುರ್ ಅಂತಕ್ಕಂಥ ಅವ್ರಿಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಆಗಿಲ್ವೇನೋ, ಹಾಗಾಗಿ ಅದನ್ನ ಬ್ಯಾರಕ್ಪುರ್ ಅಂತ ಮಾಡಿದ್ರು. ಈ ಪ್ರದೇಶದಲ್ಲಿ ಬರ್ತಕ್ಕಂತಹ ಈ ಬ್ಯಾರಕ್ಪುರಲ್ಲಿ, ಭಾರತದಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂತಹ ಪೂರ್ವ ಭಾಗದಲ್ಲಿ ಬರ್ತಕ್ಕಂಥ ಕಲ್ಕತ್ತಾ ಪಕ್ಕದಲ್ಲಿ ಬರ್ತಕ್ಕಂಥ ಈ ಬಾರಕ್ಪುರನ್ನ ಮಂಗಲ್ ಪಾಂಡೆ ಅಂತಕ್ಕಂಥ 34ನೇ ಪದಾತಿ ದಳದ ಸೈನಿಕ ಎನ್ಫೀಲ್ಡ್ ಅಂದ್ರೆ ಹಂದಿಯ ಮತ್ತು ಗೋವಿನ ಕಬ್ಬನ್ನ ಸವರಿರ್ತಕ್ಕಂತಹ ಎನ್ಫೀಲ್ಡ್ ಗಳನ್ನ ಬಳಸೋದಿಲ್ಲ ಅಂತ ನಿರಾಕರಣೆ ಮಾಡಿದ. ಅದರ ಮೇಲೆ ಸೈನಿಕರು ಒತ್ತಾಯ ಮಾಡಿದ್ರು. ಆದರೂ ಕೂಡ ಮಂಗಲ್ ಪಾಂಡೆ ಇನ್ನೂ ಕೂಡ ಒಪ್ಪದಿದ್ದಾಗ ಅವನ ಮೇಲೆ ಸಾಕಷ್ಟು ಹಿಂಸೆ ಮಾಡಬೇಕಾದ್ರೆ ತಿರುಗಿ ಏನ್ ಮಾಡ್ದ, ಅಲ್ಲಿರ್ತಕ್ಕಂಥ ಸಾರ್ಜೆಂಟ್ ಅನ್ನ ಗುಂಡಿಟ್ಟು ಕೊಲೆ ಮಾಡಿದ. ಒಬ್ಬ ಬ್ರಿಟಿಷ್ನ ಸೈನ್ಯಾಧಿಕಾರಿ ಆಗಿರ್ತಕ್ಕಂಥ ಸಾರ್ಜೆಂಟ್ ಅನ್ನ ಮಂಗಲ್ ಪಾಂಡೆ ಯಾವಾಗ ಕೊಲೆ ಮಾಡಿದ್ನೋ, ಈ ಎನ್ಫೀಲ್ಡ್ ಬಂದೂಕುಗಳನ್ನು ಬಳಸಲೇಬೇಕಂತ ಒತ್ತಾಯ ಮಾಡಿರ್ತಕ್ಕಂಥ ಸಾರ್ಜೆಂಟ್ ಅನ್ನ ಯಾವಾಗ ಕೊಲೆ ಮಾಡಿದ್ನೋ, ಇಡೀ ದೇಶದ ಉದ್ದಗಲಕ್ಕೂ ಈ ಸುದ್ದಿ ಕಾಡ್ಗೆ ಚಿಂತೆ. ಯಾವಾಗ ಮಂಗಲ್ ಪಾಂಡೆ ಒಬ್ಬ ಬ್ರಿಟಿಷ್ ಸೈನ್ಯಾಧಿಕಾರಿಯನ್ನ ಕೊಂದ, ಸ್ಥಳದಲ್ಲೇ ಕೊಂದ, ಎಲ್ಲರ ಎದುರುಗಳಲ್ಲೇ ಕೊಂದ ಅಂತಕ್ಕಂತಹ ವಿಷಯ ಯಾವಾಗ ಹರಡಿತೋ, ಇಡೀ ಸೈನಿಕ ವ್ಯವಸ್ಥೆಯಲ್ಲಿ ಮುಗಿಲೆದ್ದು ಕ್ರಾಂತಿಕಾರಿಗಳೆಲ್ಲರೂ ಕೂಡ ಒಗ್ಗಟ್ಟಾಗಿ, ಇಡೀ ಸೈನ್ಯದ ವ್ಯವಸ್ಥೆಗಳೆಲ್ಲ ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಕೊಳ್ಳಿಕ್ಕೆ ಸಿದ್ಧತೆಯನ್ನು ಮಾಡಿಸ್ಕೊಂಡು ಇಮಿಡಿಯೇಟ್ ಆಗಿ ಬ್ರಿಟಿಷ್ ಸರ್ಕಾರ ಎಚ್ಚೆತ್ತುಕೊಂಡು, ಒಂದು ವೇಳೆ ಮಂಗಲ್ ಪಾಂಡೆಗೆ ಏನಾದ್ರೂ ಒಂದು ಶಿಕ್ಷೆ ಒಳಪಡಿಸಲಿಲ್ಲ ಅಂದ್ರೆ ಎಲ್ಲಾ ಸೈನಿಕರು ಇದೇ ಹಾದಿ ಹಿಡಿತಾರೆ ಎಂದು ಗೊತ್ತಿತ್ತು. ಹಾಗಾಗಿ ಕ್ಷಣ ಮಾತ್ರದಲ್ಲಿಯೇ ಮಂಗಲ್ ಪಾಂಡೆಯನ್ನ ಮರಣದಂಡನೆಗೆ ಗುರಿಪಡಿಸುವುದರ ಜೊತೆಗೆ ಈ 34ನೇ ಪದಾತಿ ದಳದ ಎಲ್ಲಾ ಸೈನಿಕರನ್ನ ಸೆರೆಮನೆಗೆ ಹಾಕಿದ್ರು. ಯಾವಾಗ ಮಂಗಲ್ ಪಾಂಡೆ ಅಂತಕ್ಕಂತಹ ಭಾರತದ 34ನೇ ಪದಾತಿ ದಳದ ಸೈನ್ಯದ ಸೈನಿಕನನ್ನ ಮರಣದಂಡನೆಗೆ ಗುರಿಪಡಿಸಿದ್ರು,
ಇದರ ಮೂಲಕ ಬ್ರಿಟಿಷರ ಪ್ರಾಬಲ್ಯ ಅಂತಕ್ಕಂಥದ್ದು ಹೇಗಿದೆ ಅಂತಕ್ಕಂಥ ಸಾಬೀತಾಯಿತು. ಇದಾದ ತರುವಾಯ ನಡೆದಿರ್ತಕ್ಕಂಥ ಮತ್ತೊಂದು ಘಟನೆ ಅಂದ್ರೆ ಮೀರತ್ನ ಘಟನೆ. ಮೀರತ್ ಎಲ್ಲಿ ಬರುತ್ತೆ ಅಂತಂದ್ರೆ ದೆಹಲಿಯ ಮೇಲೆ ಮೀರತ್ ಬರುತ್ತೆ. ಭಾರತ ಭೂಪಟದಲ್ಲಿ ದೆಹಲಿಯ ಮೇಲ್ಭಾಗದಲ್ಲಿ ಮೀರತ್ ಬರುತ್ತೆ. ಓಕೆ, ಇವಾಗ ನಾವು ಬ್ಯಾರಕ್ಪುರ ನೋಡಿದ್ವಿ, ಈಗ ಮೀರತ್ ಬರೋಣ. ಮೀರತ್ ಅಂತಕ್ಕಂತಹ ಪ್ರದೇಶದಲ್ಲಿ 85 ಸೈನಿಕರು ಮೇ ತಿಂಗಳೊಳಗೆ ಸೆರೆಮನೆ ವಾಸಕ್ಕೆ ಒಳಗಾದರು. ಯಾಕೆ ಅಂದ್ರೆ ಈ ವಿರೋಧ ಕಾರಣಕ್ಕೋಸ್ಕರ 85 ಜನ ಸೈನಿಕರು, ಭಾರತೀಯ ಸೈನಿಕರು ಈ ಒಂದು ವಿರೋಧಕ್ಕಾಗಿಯೇ ಸೆರೆಮನೆ ವಾಸವನ್ನ ಅನುಭವಿಸಿದರು. ಈ ಸೆರೆಮನೆಯಲ್ಲಿರ್ತಕ್ಕಂತಹ ಭಾರತೀಯ ಮೀರತ್ನ ಸೈನಿಕರು ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಒಗ್ಗಟ್ಟಾಗಿ ಜೈಲಿನ ಗೋಡೆಗಳನ್ನ, ಜೈಲಿನ ಬಾಗಿಲುಗಳನ್ನ ಮುರಿದು ಹಾಕಿ ಉಳಿದ ಎಲ್ಲಾ ಸೈನಿಕರನ್ನ ಬಿಡುಗಡೆಗೊಳಿಸಿಕೊಳ್ಳೋದು ಅಷ್ಟೇ ಅಲ್ಲ, ಆ ಅಷ್ಟು ಜನ ಸೈನಿಕರೆಲ್ಲರೂ ಸೇರಿ ದೆಹಲಿ ಹತ್ರ ಪ್ರಯಾಣ ಬೆಳೆಸಿದರು. ದೆಹಲಿಗೆ ಹೋಗಿ ಅಲ್ಲಿರುವಂತಹ ಕೆಂಪುಕೋಟೆಯ ಮೇಲಿರ್ತಕ್ಕಂತಹ ಬ್ರಿಟಿಷರ ಧ್ವಜವನ್ನ ಕೆಳಗಿಳಿಸಿ ಭಾರತದ ಧ್ವಜವನ್ನ ಏರಿಸುವ ಮೂಲಕ ಒಂದು ಗ್ರೇಟ್ ಆಗಿರ್ತಕ್ಕಂಥ ಸಂದೇಶವನ್ನ ಬ್ರಿಟನ್ಗೆ ಸಲ್ಲಿಸಿದ್ರು. ಅರ್ಥ ಮಾಡ್ಕೊಳ್ರಿ, ಮೀರತ್ ಅಂತಕ್ಕಂತಹ ಪ್ರದೇಶದಲ್ಲಿ ಈ ಎನ್ಫೀಲ್ಡ್ ಬಂದೂಕುಗಳನ್ನ ನಾವು ಬಳಸೋಣ ಅಂತ ಅಂದಿರ್ತಕ್ಕಂಥ 85 ಸೈನಿಕರನ್ನ 1857 ಮೇ ತಿಂಗಳೊಳಗಾಗಿ ಸೆರೆಮನೆ ವಾಸಕ್ಕಾಗಿದ್ರು. ಸೆರೆಮನೆಯಲ್ಲಿ ಇರ್ತಕ್ಕಂಥ 85 ಭಾರತೀಯ ಸೈನಿಕರು ಇನ್ನಿತರ ಕಾರಣಗಳಿಂದ ಆಲ್ರೆಡಿ ಜೈಲಲ್ಲಿರ್ತಕ್ಕಂಥ ಸೈನಿಕರು ಎಲ್ಲರೂ ಒಗ್ಗಟ್ಟಾಗಿ ಜೈಲಿನ ಗೋಡೆಗಳು, ಬಾಗಿಲುಗಳನ್ನೆಲ್ಲ ಮುರಿದು ಹಾಕಿ ಒಗ್ಗಟ್ಟಿನ ಪ್ರದರ್ಶನ ಸೋಲಿಸಿ ಎಲ್ಲರನ್ನ ಬಿಡುಗಡೆಗೊಳಿಸಿ ಜೈಲಿನ ಪೂರ್ತಿ ಧ್ವಂಸ ಮಾಡಿ ಜೈಲಿನೆಲ್ಲ ಬೀಗಗಳನ್ನ ಹೊಡೆದು ಹಾಕಿ ಇರ್ತಕ್ಕಂಥ ಸೈನಿಕರನ್ನ ರಿಲೀಸ್ ಮಾಡಿಸ್ಕೊಂಡು ದೆಹಲಿ ಹತ್ರ ಮುಂದುವರಿದ್ರು. ಇದೊಂದು ವಿಜಯದ ಸಂಕೇತ. ಇಡೀ ಜೈಲ್ ಅಂತಕ್ಕಂಥದ್ದೇ ಎಲ್ಲರಿಗೂ ಸ್ವತಂತ್ರದ ಘೋಷಣೆಗಳನ್ನ ಮೊಳಗಿಸಲಿಕ್ಕೆ ಶುರು ಮಾಡಿದ್ರು. ಈ ಒಂದು ಬೃಹತ್ ಆಗಿರ್ತಕ್ಕಂಥ ತಂಡ ಸುಮ್ಮನೆ ನಿಂದಿರಲಿಲ್ಲ, ಬಿಡುಗಡೆಯಾಗಿ ಓಡೋಗ್ಲಿಲ್ಲ, ಬಿಡುಗಡೆಯಾಗಿ ತಮ್ಮ ಮನೆಗಳಿಗೆ ಹೋಗ್ಲಿಲ್ಲ. ಬಿಡುಗಡೆ ಆಗಿರ್ತಕ್ಕಂತಹ ತಾವು ತಪ್ಪಿಸಿಕೊಂಡಿರ್ತಕ್ಕಂಥ ಜೈಲು ಕೋಣೆಗಳನ್ನ ಹೊಡೆದಾಕಿ ಹೊರಕೊಂಡಿರ್ತಕ್ಕಂಥ ಸೈನಿಕರೆಲ್ಲ ಗುಂಪು ಸೇರಿ ದೆಹಲಿ ಹತ್ರ ಹೋಗಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಎನಿಸಿಕೊಂಡಿರ್ತಕ್ಕಂತಹ ಈ ಬ್ರಿಟನ್ ಸಾಮ್ರಾಜ್ಯದ ಧ್ವಜವನ್ನ ಕೆಳಗೆ ಹಾಕಿ ಭಾರತ ಧ್ವಜವನ್ನ ಏರಿಸುವ ಮೂಲಕ ಭಾರತದ ಸ್ವತಂತ್ರದ ಪತಾಕೆಯನ್ನ ಆಗಿನ ಸಂದರ್ಭದಲ್ಲಿ 1857ರಲ್ಲಿ ಕೆಂಪು ಕೋಟೆಯ ಧ್ವಜದ ಮೇಲೆ, ಕೆಂಪು ಕೋಟೆಯ ಧ್ವಜಾರೋಹಣದ ಮೂಲಕ ವ್ಯಕ್ತಪಡಿಸಿದ್ರು. ಅಷ್ಟಕ್ಕೆ ನಿಂದಿರಲಿಲ್ಲ ಸೈನಿಕರು. ಎಷ್ಟು ರೋಷ ಇತ್ತು ಅಂದ್ರೆ, ಇವರ ಅವಮಾನವನ್ನ ಸಹಿಸಿಕೊಂಡಿರ್ತಕ್ಕಂತಹ, ಇವರೆಲ್ಲಾ ಕಷ್ಟಗಳು ಸಹಿಸಿಕೊಂಡಿರ್ತಕ್ಕಂತಹ, ಕಟ್ಟಿಕೊಟ್ಟಿರ್ತಕ್ಕಂಥ ಮೂಟೆ ಒಂದೇ ಸರಿಗೆ ಬ್ಲಾಸ್ಟ್ ಆಗಿದ್ದು. ಹಾಗಾಗಿ ಇವರು ಕೋಟೆಯಲ್ಲಿರ್ತಕ್ಕಂಥ ಕೆಂಪು ಕೋಟೆಯ ಮೇಲೆ ಧ್ವಜವನ್ನು ಇಳಿಸೋದು ಅಷ್ಟೇ ಅಲ್ಲ, ನಮ್ಮ ಧ್ವಜವನ್ನು ಏರಿಸೋದು ಅಷ್ಟೇ ಅಲ್ಲ, ಮುಂದೆ ಹೋಗಿ ಏನ್ ಮಾಡಿದ್ರು ಅಂದ್ರೆ, 2ನೇ ಬಹದ್ದೂರ್ ಶಾ, ಭಾರತದ ಕೊನೆಯ ಬಾದ್ಶಾ ಇದ್ನಲ್ಲ, ಈ 2ನೇ ಬಹದ್ದೂರ್ ಶಾನ ಭಾರತದ ಸಾಮ್ರಾಟ್ ಎಂದು ಘೋಷಣೆ ಮಾಡಿದ್ರು, ಮತ್ತೆ ಅಧಿಕಾರಕ್ಕೆ ಕೂರಿಸಿದ್ರು. ಬಟ್ ಎಂತ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೆಲಸ ಆಗಿನ ಸಂದರ್ಭದಲ್ಲಿ ಮಾಡಿದ್ದಾರೆ. ಇವಾಗ ನಾವು ಯಾವ್ದೋ ಒಂದು ಸಣ್ಣ ನಮ್ಮ ಮೇಲೆ ಕೇಸ್ ಆಗಿದ್ರೆ ಹೆದರಿ ನಾವು ಹೊರಗೆ ಬರೋದೇ ಕಷ್ಟ. ಜೈಲಿನ ಗೋಡೆ ಹೊಡೆದು ಕೆಂಪು ಕೋಟೆ ಮೇಲೆ ಧ್ವಜ ಹಾಕಿ ಮತ್ತೆ ಅಲ್ಲಿರ್ತಕ್ಕಂಥ ನಮ್ಮ ದೇಶೀಯ ಸಾಮ್ರಾಜ್ಯ ಉಳಿದಿರ್ತಕ್ಕಂಥ ಈ ಬಹದ್ದೂರ್ ಶಾ, 2ನೇ ಬಹದ್ದೂರ್ ಶಾ ಇದೆಯಲ್ಲ, ಇದನ್ನ ಭಾರತದ ಸಾಮ್ರಾಟ್ ಅಂತ ಘೋಷಣೆ ಮಾಡಿದ್ರು. ಅವನ್ನ ಸಿಂಹಾಸನಕ್ಕೆ ತರಬೇಕಾದ್ರು. ಈ ಕಾಡ್ಗಿಟ್ಟು ಲಕ್ನೋ, ಅಲಹಾಬಾದ್, ಕಾನ್ಪುರ್, ಬೈರಲಿ, ಬಿಹಾರ್, ಝಾನ್ಸಿ ಎಲ್ಲ ಕಡೆಗೆ ಸ್ಪ್ರೆಡ್ ಆಯ್ತು. ಸೈನಿಕರು ಬಂದಿದ್ದಾರೆ, ಸೈನಿಕರು ಧ್ವಜವನ್ನು ಇರಿಸಿದ್ದಾರೆ, ನಮ್ಮ ಧ್ವಜವನ್ನು ಇರಿಸಿದ್ದಾರೆ. ಜೊತೆಗೆ ಭಾರತದಲ್ಲಿರ್ತಕ್ಕಂತಹ ಬಹದ್ದೂರ್ ಶಾನ ಸಾಮ್ರಾಟ್ ಅಂತ ಘೋಷಣೆ ಮಾಡಿರ್ತಕ್ಕಂತಹ ಸುದ್ದಿ ಇಡೀ ದೇಶದ ಉದ್ದಗಲಕ್ಕೆ ಕಾಡುಗಿಚ್ಚಿನಂತೆ ಹರಿತು. ಅದ್ರಲ್ಲಿ ಲಕ್ನೋ ಇಂಪ್ಯಾಕ್ಟ್ ಆಯ್ತು. ಅದರಲ್ಲಿ ಪರಿಣಾಮ ಯಾವ್ದಾದ್ರು ಅಲಹಾಬಾದ್, ಲಕ್ನೋ, ಕಾನ್ಪುರ್, ಬೈರಲಿ, ಬಿಹಾರ್, ಝಾನ್ಸಿ ಎಲ್ಲಾ ಪ್ರದೇಶಗಳಲ್ಲಿ ಈ ಕ್ರಾಂತಿಯ ವಿಷಯ ಕಾಡಿಗಿಚ್ಚಿನಂತೆ ಹರಡಿ ಮನೆ ಮಾತಾಗಿ ಪರಿಣಮಿಸಿದೆ. ಇಷ್ಟೇ ಆಗಿಲ್ಲ, ಬೇಗಂ ಹಜರತ್ ಮಹಲ್, ಯಾರು ಈ ಹಿಂದೆ ಕಾರಣಗಳನ್ನ ನೋಡ್ಬೇಕಾದ್ರೆ ನೋಡಿದ್ವಲ್ಲ, 1857ರ ದಂಗೆಯ ಕಾರಣಗಳನ್ನ ಗಮನಿಸಬೇಕಾದ್ರೆ ನೋಡ್ತಾ ಇದ್ವಿ. ಯಾರು 70 ಸೈನಿಕ ಕಾರಣಗಳು ನೋಡ್ಬೇಕಾದ್ರೆ ನೋಡಿದ್ರೆ, ಸೈನಿಕ ಕಾರಣದಲ್ಲಿ 75,000 ಸೈನ್ಯ ಹೊಂದಿರ್ತಕ್ಕಂಥ ಔನ ನವಾಬ ಇದ್ದಲ್ಲ, ಔನ ನವಾಬನ ಹೆಂಡತಿ. ಈ ಔನ ನವಾಬನ ಯಾಕೆ ತೆಗೆದಾಕಿದ್ರು ಅಂತಂದ್ರೆ ಹೇಳಿದ್ದೆ, ದುರಾಡಳಿತದ ಆಧಾರದ ಮೇಲೆ ಸರಿಯಾಗಿ ಆಡಳಿತ ಮಾಡ್ತಾ ಇಲ್ಲಂತ 75,000 ಸೈನಿಕರನ್ನ ಮತ್ತೆ ಔನ್ ಅಂತಕ್ಕಂಥ ಪ್ರಾಂತವನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪಡ್ಕೊಂಡಿತ್ತು. ಈ ಔನ ಹೆಂಡತಿ ಆಗಿರ್ತಕ್ಕಂಥ ಬೇಗಂ ಹಜರತ್ ಮಹಲ್ ಇದ್ದಲ್ಲ, ಜೂನ್
ಜೂನ್ 1857 ಏನ್ ಮಾಡಿದ್ರು ಅಂತಂದ್ರೆ ಇವಿಷ್ಟು ವಿಷಯ ಗೊತ್ತಿತ್ತಲ್ಲ, ಬ್ರಿಟಿಷರ ವಿರುದ್ಧ ಸಿಡಿದಿದ್ರು. ಬ್ರಿಟಿಷರ ವಿರುದ್ಧ ಸಿಡಿದ ನಂತರ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಬ್ರಿಟಿಷರ ವಿರುದ್ಧ ಸಿಡಿದಿರ್ತಕ್ಕಂತಹ ಈ ಲಕ್ನೋದಲ್ಲಿ ಸಿಡಿದಿರ್ತಕ್ಕಂಥ ಬೇಗಂ ಹಜರತ್ ಮಹಲ್ನ ಬ್ರಿಟಿಷರು ಅವರನ್ನ ಸೋಲಿಸೋದು ಅಷ್ಟೇ ಅಲ್ಲ, ಬೇಗಂ ಹಜರತ್ ಮಹಲ್ ಏನ್ ಮಾಡಿದ್ರೆ ನೇಪಾಳಕ್ಕೆ ಪಲಾಯನ ಮಾಡಿದ್ರು. ಲಕ್ನೋ ತನ್ನ ಗಂಡನ ಸಾಮ್ರಾಜ್ಯವನ್ನ ಕಾನೂನು ಬಾಹಿರವಾಗಿ ವಶಪಡಿಸಿಕೊಂಡಿರ್ತಕ್ಕಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಈ ಗಲಾಟೆ ಆದ ತರುವಾಯ ಅದೇ ಸಂದರ್ಭಕ್ಕೆ 1857 ಜೂನ್ ತಿಂಗಳೊಳಗೆ ಬೇಗಂ ಹಜರತ್ ಮಹಲ್ ಅವ್ನ ನವಾಬನ ಹೆಂಡತಿ ಇವಳು ಏನ್ ಮಾಡಿದ್ರು ಅಂದ್ರೆ ಲಕ್ನೋದಲ್ಲಿ ದಂಗೆ ಇದ್ದು, ಈ ಲಕ್ನೋ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಈ ಝಾನ್ಸಿ ಮತ್ತು ಔಧ್ನ ನಡುವೆ ಬರ್ತಕ್ಕಂಥದ್ದು ಲಕ್ನೋ. ಓಕೆ, ಈ ಲಕ್ನೋ ಪ್ರದೇಶದಲ್ಲಿ ಹೋರಾಟವನ್ನು ಮಾಡ್ತಾರೆ, ದಂಗೆಯನ್ನು ಹತ್ತಿಕ್ತಾರೆ. ಅದಾದ ನಂತರ ನೇಪಾಳಕ್ಕೆ ಈ ಹಜರತ್ ಮಹಲ್ ಪಲಾಯನ ಆಗ್ತಾರೆ. ಇದಾದ ತರಹ ಇದು ಇಂಪ್ಯಾಕ್ಟ್ ಮತ್ತೆ ಇಲ್ಲಿ ಗತಿಯಲ್ಲಿ ಶುರುವಾದ್ರು. ಹೀಗೆ ಪ್ರಾರಂಭವಾಗಿರ್ತಕ್ಕಂತಹ ಈ ವಿಷಯ ನಾನಾ ಸಾಹೇಬ್, ಕಾನ್ಪುರದ ನಾನಾ ಸಾಹೇಬ್ ಎಲ್ಲಿ ಬರುತ್ತೆ? ಕಾನ್ಪುರ್ ಇಲ್ಲಿ ಬರುತ್ತೆ. ಓಕೆ, ಭಾರತದಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂತಹ ಈ ಕಾನ್ಪುರ್ ನಾನಾ ಸಾಹೇಬ್ ಅಂತಕ್ಕಂತಹ ಅಪ್ರತಿಮ ದೇಶದ ಹೋರಾಟಗಾರ ಜೂನ್ 5ನೇ ತಾರೀಕು 1857 ಕಾನ್ಪುರದಲ್ಲಿ ದಂಗೆ ಮಾಡ್ತಾರೆ. ಇವನ ಜೊತೆಗೆ ಅಪ್ರತಿಮ ದೇಶಭಕ್ತ ನಂಬಿಕಸ್ಥನಾಗಿರ್ತಕ್ಕಂಥ ತ್ಯಾತ್ಯಾ ಟೋಪಿ ಕೂಡ ಬಂದು ಈ ತ್ಯಾತ್ಯಾ ಟೋಪಿ ಮತ್ತು ಕಾನ್ಪುರದಲ್ಲಿರ್ತಕ್ಕಂಥ ನಾನಾ ಸಾಹೇಬ್ ಒಕ್ಕೂಟದಿಂದ ಸೈನಿಕ ಕಾರ್ಯಾಚರಣೆ ಮಾಡಿ ದಂಗೆ ಇತ್ತು. ಈ ದಂಗೆಯನ್ನ ಹತ್ತಿಕ್ಕುವಲ್ಲಿ ಬ್ರಿಟಿಷರು ಯಶಸ್ವಿಯಾದ್ರು. ಏನಾಯ್ತು ಅಂದ್ರೆ ನಾನಾ ಸಾಹೇಬ್ರನ್ನ ಬಂಧನ ಮಾಡಲಾಯ್ತು. ತ್ಯಾತ್ಯಾ ಟೋಪಿ ಅಲ್ಲಿಂದ ತಪ್ಪಿಸ್ಕೊಂಡು ನೇಪಾಳಕ್ಕೆ ಹೊರಟರು. ಅದಾದ ನಂತರ ಮತ್ತೆ ಝಾನ್ಸಿಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ ಬರ್ತಾರೆ. ಒಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನೆನಪಿಟ್ಕೊಂಡ್ರೆ ನಾನಾ ಸಾಹೇಬ್ ಕಾನ್ಪುರದಲ್ಲಿ ದಂಗೆ ಇದ್ದಾರೆ. ಇದೇ ಸಂದರ್ಭಕ್ಕೆ ಎಲ್ಲ ಕೂಡ 1857 ದಂಗೆನೇ ಇದೆ. ಈಗ ಬರ್ತಾ ಬ್ಯಾರಕ್ಪುರ ಆಯ್ತು, ಮೀರತ್ ಆಯ್ತು, ಹಜರತ್ ಬೇಗಂ ಔಧ್ನಲ್ಲಿ ಮತ್ತು ಲಕ್ನೋದಲ್ಲಿ ತಗೊಂಡು ಅದಾದ ತರುವಾಯ ನಾನಾ ಸಾಹೇಬ್ ಬಂದು ನಾನಾ ಸಾಹೇಬ್ ಅಂದ್ರೆ ಕಾನ್ಪುರದಲ್ಲಿ ಮಾಡ್ತಾರೆ. ಕಾನ್ಪುರ ಅಂದ್ರೆ ಎಲ್ಲಿದೆ? ಈ ಕಾನ್ಪುರದಲ್ಲಿ ಮಾಡಿರ್ತಕ್ಕಂತಹ ಈ ಒಂದು ಹೋರಾಟದಲ್ಲಿ ನಾನಾ ಸಾಹೇಬ್ ಸೋಲನ್ನು ಮುಗಿಸ್ಬೇಕಾಯ್ತು. ಸೋಲರಾಗಿ ಸೆರೆಮನೆ ವಾಸ ಕಟ್ಟಬೇಕಾಯ್ತು. ಆದ್ರೆ ತ್ಯಾತ್ಯಾ ಟೋಪಿ ಸಿಗಲಿಲ್ಲ, ತಪ್ಪಿಸಿಕೊಂಡು ತಾನು ನೇಪಾಳ ಮತ್ತೆ ವಾಪಸ್ ಝಾನ್ಸಿ ಲಕ್ಷ್ಮೀಬಾಯಿಗೆ ಹೆಲ್ಪ್ ಮಾಡ್ತಾನೆ. ಅದಾದ ತರುವಾಯ ಈ ಒಂದು ಹೆಜ್ಜೆ, ಈ ಒಂದು ಗತಿ ಯುದ್ಧದ ಪ್ರಾರಂಭ ಎಲ್ಲಿ ಹೋಯ್ತು ಅಂದ್ರೆ 1857 ಸೆಪ್ಟೆಂಬರ್ ಏನಾಯ್ತಂದ್ರೆ ಬ್ರಿಟಿಷರು ದೆಹಲಿಯನ್ನ ಮತ್ತೆ ವಶಪಡಿಸ್ಕೊಂಡ್ರು. ದೆಹಲಿ ಆಲ್ರೆಡಿ ಬಹದ್ದೂರ್ ಶಾ ಕೊಟ್ಟಿದ್ದಲ್ಲ, ಇಲ್ಲಿ ಮೀರತ್ ಗೆದ್ದಾಗ ಇಲ್ಲಿ ಏನ್ ಮಾಡಿದ್ರು, ಮತ್ತೆ ದೆಹಲಿಯನ್ನು ವಶಪಡಿಸಿಕೊಂಡ್ರು. ಈ ಬಹದ್ದೂರ್ ಶಾಗೆ ರಂಗೋನ್ ಅಂತಕ್ಕಂಥ ಪ್ರದೇಶಕ್ಕೆ ಗಡಿಪಾರು ಮಾಡಿದ್ರು. ವಾಪಸ್ ಇಲ್ಲಿ ಆಲ್ರೆಡಿ ಗೆದ್ದಿದ್ರು. ಮೇ ತಿಂಗಳೊಳಗೆ ಲಕ್ನೋದಲ್ಲಿ ಗೆದ್ದಿರ್ತಕ್ಕಂಥ ಸೈನಿಕರು ಬಹದ್ದೂರ್ ಶಾನ ಸಾಮ್ರಾಟ ಮಾಡಿ ಸಿಂಹಾಸನ ಕೂರಿಸಿದ್ರು. ಮೇ ಆನಂತರ ಸೆಪ್ಟೆಂಬರ್ಗೆ ಇವರು ಬ್ರಿಟಿಷ್ ದಾಳಿ ಮಾಡಿದ್ರು. ಅದಾದ ನಂತರ ಬಹದ್ದೂರ್ ಶಾನ ರಂಗೂನಿಗೆ ಗಡಿಪಾರು ಮಾಡಿದ್ರು. ಇದರ ಯುದ್ಧದ ಗತಿ, ಸಂಗ್ರಾಮದ ಗತಿ ಒಂದು ಬ್ಯಾರಕ್ಪುರದಲ್ಲಿ ಆರಂಭವಾಯಿತು, ಮೀರತ್ನಲ್ಲಿ ಹರಡಿತು, ಹಜರತ್ ಬೇಗಂ ಲಕ್ನೋ ಅಂದ್ರೆ ಅವ್ರನ್ನೇ ಪ್ರಾರಂಭ ಮಾಡಿತು, ಕಾನ್ಪುರದಲ್ಲಾಯ್ತು, ಮತ್ತು ದೆಹಲಿನ ವಶಪಡಿಸಿಕೊಂಡ್ರು ಬ್ರಿಟಿಷ್. ಇದಾದ ತರುವಾಯ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ನೆನಪಿನಲ್ಲಿರಬೇಕಾಗಿರ್ತಕ್ಕಂಥ ನಮಗೆಲ್ಲರಿಗೂ ಇನ್ಸ್ಪೈರ್ ಆಗಿರ್ತಕ್ಕಂಥ ಘಟನೆ ಅಂದ್ರೆ ಝಾನ್ಸಿ. ಈ ಝಾನ್ಸಿ ಅಂತಕ್ಕಂತಹ ಪ್ರದೇಶದಲ್ಲಿ ಈಗ ಆಲ್ರೆಡಿ ಆಡಳಿತ ಮಾಡತಕ್ಕಂತಹ ರಾಜನಾಗಿರ್ತಕ್ಕಂಥ ಗಂಗಾಧರ ಅಂತಕ್ಕಂತಹ ಒಬ್ಬ ರಾಜನಿಗೆ ಗಂಡು ಮಕ್ಕಳಿರಲಿಲ್ಲ. ಈ ಕಾರಣಕ್ಕೋಸ್ಕರನೇ ದತ್ತುಪುತ್ರರಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯ ಪ್ರಕಾರ ಝಾನ್ಸಿಯನ್ನು ಬ್ರಿಟಿಷ್ ವಶಪಡಿಸಿಕೊಂಡ್ರು. ಆದ್ರೆ ಈ ಝಾನ್ಸಿಯನ್ನ ಆಳುತ್ತಿದ್ದ ಲಕ್ಷ್ಮೀಬಾಯಿ ಅಂತಕ್ಕಂಥ ಝಾನ್ಸಿಯ ರಾಣಿಯಾಗಿರ್ತಕ್ಕಂಥ ಲಕ್ಷ್ಮೀಬಾಯಿ ಇದನ್ನ ಬಿಟ್ಟು ಕೊಡುವಂತ ಮನಸ್ಥಿತಿಯಲ್ಲಿ ಇದೆಯಲ್ಲ, ಹೇಗಾದ್ರೂ ಮಾಡಿ ನನ್ನ ಕೊನೆಯ ಉಸಿರಿರುವ ತನಕ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಝಾನ್ಸಿಯನ್ನ ಸ್ವತಂತ್ರವಾಗಿ ಇಡಬೇಕು ಅಂತಕ್ಕಂಥ ಮನೋಭಾವನೆ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ತನ್ನ ಗಂಡನ ಆಸೆ ಏನಾಗಿತ್ತು ಅಂತಂದ್ರೆ ಝಾನ್ಸಿಯನ್ನ ಯಾವುದೇ ಕಾರಣಕ್ಕೂ ಬ್ರಿಟಿಷರ ಕೈವಶ ಆಗಬಾರ್ದು ಅಂತಕ್ಕಂಥದ್ದು. ಅದನ್ನ ಮುಂದುವರಿಸಲಿಕ್ಕೋಸ್ಕರ, ಮತ್ತೆ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೋಸ್ಕರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಾಯ್ತಾ ಇದ್ರು. ಇದಕ್ಕೆ ಅನುಗುಣವಾಗಿ ಝಾನ್ಸಿ ಒಳಗೆ ತಾನು ದಂಗೆ ಇದ್ದು, ತಾನು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ದು. ಅದಕ್ಕೆ ಜೊತೆಗೆ ತ್ಯಾತ್ಯಾ ಟೋಪಿ ಕೂಡ ಝಾನ್ಸಿಗೆ ಸಹಾಯವನ್ನು ಮಾಡಿದ. ತ್ಯಾತ್ಯಾ ಟೋಪಿ ಮತ್ತು ಇವರಿಬ್ಬರ ಆಶ್ರಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ. ತ್ಯಾತ್ಯಾ ಟೋಪಿ ಯಾರು ಅಂದ್ರೆ ಕಾನ್ಪುರದ ನಾನಾ ಸಾಹೇಬ್ ಇರ್ತಲ್ಲ ಅದನ್ನ,
ಅಲ್ಲಿ ನೇಪಾಳ ಪಲಾಯನಗಳನ್ನ ಇಲ್ಲಿ ಬರ್ತಾನೆ. ಓಕೆ, ಗ್ವಾಲಿಯರ್ನ ವಶಪಡಿಸ್ಕೊಂಡು ಗ್ವಾಲಿಯರ್ನ ವಶಪಡಿಸಿಕೊಂಡು 1858 ಜೂನ್ 17ಕ್ಕೆ ಯುದ್ಧವನ್ನ ಮಾಡ್ತಾನೆ ರಣರಂಗದಲ್ಲಿ ಮರಣ ಮಾಡಿದ್ರು. ಹೀಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಈ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯ ವಿರುದ್ಧ ಮತ್ತೆ ಬ್ರಿಟಿಷರ ಎಲ್ಲಾ ಒಂದು ಅವಮಾನಕರವಾಗಿರ್ತಕ್ಕಂತಹ ಕೃತ್ಯಗಳನ್ನ ಎದುರಿಸಲಿಕ್ಕೋಸ್ಕರ ಒಬ್ಬ ಹೆಣ್ಣು ಮಗಳು ಭಾರತ ವೀರ ವನಿತೆಯಾಗಿರ್ತಕ್ಕಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಾತ್ಯಾ ಟೋಪಿಯ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಝಾನ್ಸಿಯಲ್ಲಿ ದಂಗೆ ಇದ್ದು ಹೋರಾಟ ಮಾಡ್ತಾನೆ ಜೂನ್ 17ಕ್ಕೆ ಮರಣ ಹೊಂದಿದ್ರು. ಝಾನ್ಸಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಝಾನ್ಸಿ ಅಂತಕ್ಕಂಥ ಪ್ರದೇಶ ಈ ಗ್ವಾಲಿಯರ್ನ ಇಟ್ಕೊಂಡು ಇನ್ನೇನು ಮುನ್ನುಗ್ಬೇಕು, ಜೊತೆಗೆ ಟೆಂಟಗೋಗೆ ಕೂಡ ಹೆಲ್ಪ್ ಮಾಡಿದ್ರು. ಜೊತೆಗೆ ಏನಾಯ್ತು ಅಂದ್ರೆ ಯುದ್ಧದ ಗತಿ ತೀವ್ರವಾದ ಬ್ರಿಟಿಷ್ ಜಾಸ್ತಿ ಇತ್ತು. ಅನಿವಾರ್ಯ ಕಾರಣದಿಂದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮರಣ ಹೊಂದಬೇಕಾಯಿತು. ಜೂನ್ 17, 1858ಕ್ಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮರಣ ಹೊಂದಿದ್ರು. ಇದರ ಮೂಲಕ ಝಾನ್ಸಿ ಮತ್ತು ಗ್ವಾಲಿಯರ್ ವಾಪಸ್ ಬ್ರಿಟಿಷ್ ವಶಕ್ಕೆ ಹೊರತು. ಅದಾದ ನಂತರ ಯುದ್ಧದ ಗತಿ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಕೊನೆಯದಾಗಿ ಜಗದೀಶ್ಪುರ ಎಲ್ಲಿ ಬರುತ್ತೆ ಅಂತಂದ್ರೆ ಈ ಒಂದು ಭಾಗದಲ್ಲಿ ಜಗದೀಶ್ಪುರ ಬರುತ್ತೆ. ಜಗದೀಶ್ಪುರದಲ್ಲಿರ್ತಕ್ಕಂತಹ ಜಮೀನ್ದಾರ ಏನ್ ಮಾಡಿದ್ರು ಅಂತಂದ್ರೆ ಬಿಹಾರದಲ್ಲಿ ಜಗದೀಶ್ಪುರ ಅಂತಕ್ಕಂಥ ಈ ಒಂದು ಪ್ರದೇಶ ಬಿಹಾರದಲ್ಲಿ ಏನ್ ಮಾಡಿದ್ರೆ 1758 ಜೂನ್ ತಿಂಗಳು ದಂಗೆ ಇವ್ರು ಹೇಳಿದ್ರಲ್ಲ, ಜಮೀನ್ದಾರ ಮಕ್ಕಳಿಲ್ಲ ಅಂದ್ರೆ ಆ ಒಂದು ಪ್ರದೇಶ ಜಮೀನ್ದಾರ ಇದ್ದಾನೆ. ಉದಾಹರಣೆಗೆ ಒಂದು 800 ಎಕರೆ ಹೊಲ ಇದೆ ಅಂತ 800 ಎಕರೆ ಜಮೀನ್ ಇದೆ. ಇವನೊಬ್ಬ ದೊಡ್ಡ ಜಮೀನ್ದಾರ ಆಗಿದ್ದಾರೆ. ಈತನಿಗೆ ನಾವು ಗಂಡು ಮಕ್ಕಳಿಲ್ಲ ಅಂದ್ರೆ ಆ 800 ಎಕರೆ ಪ್ರದೇಶ ಹೀಗೆ ಜಮೀನ್ದಾರ ಬಿಹಾರದಲ್ಲಿ ಜಗದೀಶ್ಪುರ ಅಂತಕ್ಕಂಥಲ್ಲಿ ದಂಗೆ ಬ್ರಿಟಿಷರನ್ನ ಹಾಕ್ತಿದ್ರು. ಈ ಜಗದೀಶ್ಪುರದಲ್ಲಿ ಇರತಕ್ಕಂಥ ಜಮೀನ್ದಾರ ದಂಗೆಯನ್ನು ಹತ್ತಿರ್ತಕ್ಕಂಥ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ಈ 1858 ಜೂನ್ ತಿಂಗಳಲ್ಲಿ ಈ ಒಂದು ಜಮೀನ್ದಾರದಲ್ಲಿ ಇರತಕ್ಕಂಥ ಜಗದೀಶ್ಪುರನ್ನ ವಶಪಡಿಸಿಕೊಂಡರು. ಇದರ ಮೂಲಕವಾಗಿ ಜಗದೀಶ್ಪುರವನ್ನು ಅವರ ಕೈವಶವಾಯಿತು. ಭಾರತದ ಈ ಎಲ್ಲಾ ಪ್ರದೇಶಗಳಲ್ಲಿ ಹರಡಿರ್ತಕ್ಕಂತಹ ಈ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಲ್ಲಾ ಕಡೆಗೆ ಕಾಡ್ಗಿಚ್ಚಿನಂಗೆ ಹರಡಿತು. ಎಲ್ಲರೂ ಕೂಡ ಹೋರಾಟ ಮಾಡಿದ್ರು, ಸೆರೆಮನೆಗೆ ಹೋದ್ರು, ಕೊಲ್ಲಲ್ಪಟ್ರು, ಯುದ್ಧದಲ್ಲಿ ಮಡಿದ್ರು, ಕೆಲವರು ಪಲಾಯನ ಮಾಡಿದ್ರು. ಇಷ್ಟೆಲ್ಲಾ ಘಟನೆಗಳಾದ್ರು. ಯುದ್ಧ ಎಲ್ಲೆಲ್ಲಿಂದ ಪ್ರಾರಂಭ ಎಲ್ಲಿ ಮುಗಿತದಂದ್ರೆ ಬ್ಯಾರಕ್ಪುರದಿಂದ ಮೀರತ್ಗೆ, ಮೀರತ್ನಿಂದ ಔದ್ಗೆ, ಔದ್ದಿಂದ ಕಾನ್ಪುರಕ್ಕೆ, ಕಾನ್ಪುರದಿಂದ ಮತ್ತೆ ದೆಹಲಿಗೆ, ದೆಹಲಿಯಿಂದ ಝಾನ್ಸಿಗೆ, ಝಾನ್ಸಿಯಿಂದ ಜಗದೀಶ್ಪುರಕ್ಕೆ. ಬಹುಪಾಲು ಮಧ್ಯ ಭಾಗದ ಭಾರತದ ವಸ್ತು ಪ್ರದೇಶಗಳೆಲ್ಲ ಕೂಡ ಈ ಒಂದು ಪ್ರದೇಶದಲ್ಲಿ ಈ ಸ್ವತಂತ್ರ ಸಂಗ್ರಾಮದ ಗತಿ ಅಂತಕ್ಕಂಥದ್ದು ಹರಡಿದೆ. ಆಲ್ಮೋಸ್ಟ್ ಅದು ಭಾರತ ಮುಖ್ಯ ಪ್ರದೇಶಗಳೆಲ್ಲವೂ ಕೂಡ ಅಂದ್ರೆ ಈ ಅರ್ಧದಷ್ಟು ಭಾಗದ ಎಲ್ಲ ಕೂಡ ದಂಗೆಯ ವಾತಾವರಣ ಉಂಟಾಗಿದೆ. ಈ ದಂಗೆಯ ವಾತಾವರಣ ಇಲ್ಲಿ ಉಂಟಾಗಿದ್ದು ಇಷ್ಟು ದೊಡ್ಡ ಪರಿಣಾಮವನ್ನು ಉಂಟು ಮಾಡಿತು. ಆದರೂ ಕೂಡ ಈ ದಂಗೆ ವಿಫಲವಾಯಿತು. ಯಾಕೆ ಅಂತಂದ್ರೆ ಭಾರತದಲ್ಲಿ ನಮ್ಮ ದುರದೃಷ್ಟನೋ ಅಥವಾ ವಿಧಿ ಲಿಖಿತನೋ ಗೊತ್ತಿಲ್ಲ, ಆಯಾ ಕಾಲಕ್ಕನುಗುಣವಾಗಿ ಆದಂತ ಘಟನೆಗಳು ನಡೆದು ಈ ಒಂದು ಯುದ್ಧ ಅಥವಾ ಸಂಗ್ರಾಮ ಅಂತಕ್ಕಂಥ ವಿಫಲತೆ ಆಯಿತು. ಏನು ವಿಫಲತೆ ಆಯ್ತು? ಹಾಗಾದ್ರೆ ಒಂದೊಂದಾಗಿ ವಿಫಲತೆಗಳನ್ನ ನೋಡ್ತಾ ಹೋಗೋಣ. ಭಾರತದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಗ್ಲಿಕ್ಕೆ ಯಾಕೆ ವಿಫಲತೆ ಆಯಿತು? ಈ ಒಂದು ಕಾರಣ ಏನಂದ್ರೆ ರಾಷ್ಟ್ರೀಯ ಸಂಪೂರ್ಣ ಲಕ್ಷಣ ಇದು ಹೊಂದಿರಲಿಲ್ಲ. ಯಾಕೆ ರಾಷ್ಟ್ರೀಯ ಸಂಪೂರ್ಣವಾಗಿರ್ತಕ್ಕಂಥ ಲಕ್ಷಣ ಹೊಂದಿಲ್ಲ ಅಂತ ಹೇಳಿದ್ರೆ ದೇಶೀಯ ಅನೇಕ ರಾಜ್ಯಗಳಲ್ಲಿ ಭಾಗವಹಿಸಲಿಲ್ಲ. ಕಾಶ್ಮೀರದಲ್ಲಿರ್ತಕ್ಕಂಥ ರಾಜನಾಗಿರಲಿ, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಅರಸರಾಗಿರಲಿ, ದೇಶೀಯ ಸಂಸ್ಥಾನದ ಅರಸರು ಬ್ರಿಟಿಷರಿಗೆ ಹೆಲ್ಪ್ ಮಾಡಿದ್ರು. ನೀವು ಮಾಡಿದ್ದೆ ಸರಿ ಐತೆ ಅಂತ ಒಪ್ಕೊಂಡ್ರು. ಯಾಕೆ ಅಂದ್ರೆ ಆಲ್ರೆಡಿ ಸಹಾಯಕ ಸೈನ್ಯ ಪದ್ಧತಿಗೆ ಸೈನ್ ಹಾಕಿದ್ರು, ಬೇರೆ ಬೇರೆ ಅವರೆಲ್ಲಾ ಕಂಡೀಷನ್ಸ್ ಒಪ್ಕೊಂಡಿದ್ರು. ಹೀಗಾಗಿನೇ ಇಲ್ಲಿರ್ತಕ್ಕಂಥ ಮತ್ತು ಮೇಲಿರ್ತಕ್ಕಂಥ ಅನೇಕ ಜನ ರಾಜರು ಇದಕ್ಕೆ ಬೆಂಬಲ ನೀಡಲೇ ಇಲ್ಲ. ಜೊತೆಗೆ ದೊಡ್ಡ ದೊಡ್ಡ ಜಮೀನ್ದಾರರು, ವ್ಯಾಪಾರಸ್ಥರು ಎಲ್ಲರಿಗೂ ಬ್ರಿಟಿಷರಿಗೆ ಆಗಿನ ಕಾಲಕ್ಕೆ ಹೆಲ್ಪ್ ಮಾಡಿ. ಯಾಕೆ ಅಂತಂದ್ರೆ ಮತ್ತೆ ರಾಜರು ಬಂದ್ಬಿಟ್ರೆ ನಮ್ಮ ವ್ಯಾಪಾರಕ್ಕೆ ರಾಜನ ಪರ್ಮಿಷನ್ ಬೇಕಾಗತ್ತೆ, ನಮ್ಮ ಜಮೀನನ್ನು ರಾಜ ಕಬಳಿಸ್ತಾನೆ, ಯಥೇಚ್ಛವಾಗಿರ್ತಕ್ಕಂಥ ತೆರಿಗೆ ಆಗ್ತಾನೆ, ಅವನ್ನ ಉದ್ಧಾರ ಮಾಡೋಕ್ಕೋಸ್ಕರ ನಾವು ರೆಡಿ ಇಲ್ಲ, ನೀವೇ ಪರವಾಗಿಲ್ಲ ಅಂತ ಹೇಳಿ ಜಮೀನ್ದಾರ ವ್ಯಾಪಾರಸ್ಥರು ಅವರಿಗೆ ಹೆಲ್ಪ್ ಮಾಡಿ ಬ್ರಿಟಿಷರಿಗೆ. ಹೀಗಾಗಿ ಈ ದಂಗೆ ರಾಷ್ಟ್ರೀಯತೆಯ ಸ್ವರೂಪವನ್ನು ಹೊಂದಿರಲಿಲ್ಲ. ಕೇವಲ ಮಧ್ಯ ಭಾರತ ಭಾಗದಲ್ಲಿ ಅಷ್ಟೇ ಇದು ನಡೆದಿರ್ತಕ್ಕಂಥದ್ದು. ಹಾಗಾಗಿ ವಿಫಲತೆ
ಎರಡನೇ ಕಾರಣ ಏನಂತಂದ್ರೆ ನಮ್ಮ ದೇಶದಲ್ಲಿ ಆ ಕಡೆ ಸ್ವಲ್ಪ ಪ್ರಜ್ಞಾವಂತರಿದ್ರಲ್ಲ, ಏನ್ ನಾವು ಬುದ್ಧಿವಂತರು ಅಂತ ಕರಿತೀವಿ, ಮತ್ತೆ ರಾಜಪ್ರಭುತ್ವ ಉಂಟಾಗಿ ರಾಜನ ಮಗ ಮತ್ತೆ ಆ ರಾಜವಂಶಸ್ಥರೇ ಆಡಳಿತ ಮಾಡ್ತಾರೆ. ಈ ಹಳೆಯ ಪದ್ಧತಿಯ ಬೇಡ, ಬ್ರಿಟಿಷರ ನೀತಿನೇ ಸರಿಗಿದೆ ಅಂತಂದ್ರೆ ಹಳೆಯ ಪದ್ಧತಿ ಮರುಕಳಿಸುತ್ತದೆ ಎಂಬ ಭಯದಲ್ಲಿ ಬ್ರಿಟಿಷರ ಬೆಂಬಲಕ್ಕೆ ನಿಂತರು. ಬ್ರಿಟಿಷರು ಮಾಡಿದ್ದೇ ಸರಿ ಇದೆ ಅಂತ ನಿಂತರು, ಯಾರು ಕೂಡ ಹೆಲ್ಪ್ ಮಾಡಲಿಲ್ಲ. ಯಾರು ಹೆಲ್ಪ್ ಮಾಡಲೇ ಇಲ್ಲ. ಯಾಕೆ ಅಂತಂದ್ರೆ ಮತ್ತೆ ರಾಜಪ್ರಭುತ್ವ ಸೃಷ್ಟಿ ಆಗ್ಬಿಡುತ್ತೆ, ಮತ್ತೆ ಅವ್ರ ಕೈ ಕೆಳಗೆ ನಾವು ಉದ್ದೇಶಕ್ಕೋಸ್ಕರ ಹೆಲ್ಪ್ ಮಾಡಿಲ್ಲ. ಇದು ರಾಷ್ಟ್ರೀಯತೆ ಹಳೆಯ ವ್ಯವಸ್ಥೆ ಮತ್ತೆ ಉಂಟಾಗುತ್ತೆ ಅಂತ ಕಾರಣಕ್ಕೋಸ್ಕರ. ಮತ್ತೆ ಮೂರನೇದು, ದಂಗೆಕೋರರಿಗೆ ಸರಿಯಾದ ಒಬ್ಬ ನಾಯಕತ್ವ ಇರಲಿಲ್ಲ. ಇಷ್ಟೆಲ್ಲ ಮಾಡಿದ್ರಲ್ಲ, ಈ ಎಲ್ಲಾ ಘಟನೆಗಳು ಆಗಲ್ಲ, ಇವಿಷ್ಟು ಘಟನೆಗಳಾಗಲ್ಲ, ಈ ಇಷ್ಟು ಘಟನೆಗಳನ್ನ ಸಂಬಂಧಪಟ್ಟಂತ ಸರಿಯಾದ ರೀತಿಯಿಂದ ಲೀಡರ್ಶಿಪ್ ಇದೆ, ನಾಯಕತ್ವ ಇರಲಿಲ್ಲ. ಹೀಗಾಗಿ ಈ ದಂಗೆ ವಿಫಲ ಆಗಿದೆ. ಈ ನಾಯಕತ್ವದ ಅಡಿಯಲ್ಲಿ ಹೇಗೆ ಯೋಜನೆ ಮಾಡ್ಕೋಬೇಕು, ಶಸ್ತ್ರಾಸ್ತ್ರಗಳು ಹೇಗೆ ಪೂರೈಕೆ ಆಗಬೇಕು, ಟೆಲಿಗ್ರಾಫ್ ಹೇಗೆ ಕಳಿಸಬೇಕು, ರೈಲ್ವೆ ವ್ಯವಸ್ಥೆ ಏನು, ಆಹಾರದ ವ್ಯವಸ್ಥೆ ಏನು, ದಂಗೆ ಯಾವ ಸ್ವರೂಪದಲ್ಲಿ ಮಾಡಬೇಕು, ಯಾವ ಭಾಗದಿಂದ ಮಾಡಬೇಕು, ಇದಕ್ಕೆ ಯಾವುದೇ ರೀತಿಯಿಂದ ಸರಿಯಾದ ರೀತಿಯಿಂದ ಒಂದು ಪ್ಲಾನಿಂಗ್ ಇದೆ. ಹಾಗಾಗಿನೇ ಈ ದಂಗೆಗೆ ನಾಯಕತ್ವ ಇಲ್ಲ, ಶಸ್ತ್ರಾಸ್ತ್ರಗಳು ಸಿಗಲಿಲ್ಲ, ಎಲ್ಲಾ ಕಾರಣಗಳಿಂದ ಈ ದಂಗೆ ವಿಫಲ ಆಗಿದೆ. ಓಕೆ, ನಾಲ್ಕನೇ ಪಾಯಿಂಟ್, ಅಂದುಕೊಂಡಂತೆ ಈ ದಂಗೆ ನಡಿಬೇಕಾಗಿತ್ತು 1857 ಮೇ 31 ನಡಿಬೇಕಾಗಿತ್ತು. ಆದ್ರೆ ಸೈನಿಕರ ಅತಾಚಾರದಿಂದ ಏನಾಯ್ತು ಅಂದ್ರೆ ಅದಕ್ಕಿಂತ ಮುಂಚೆನೆ ಯುದ್ಧ ಸೈನಿಕರಲ್ಲಿ ಆರಂಭ. ಇಡೀ ದೇಶದಲ್ಲಿ ಮೇ 31 1857 ಮಾಡಬೇಕು ಅಂತ ಪ್ಲಾನಿಂಗ್ ಇತ್ತು ಎಲ್ಲಾ ಕಡೆಗೆ, ಒಂದೇ ಸರಿ ಹೇಳೋಣ ಅಂತೇಳಿ. ಇದು ಹೇಗಾಯ್ತು ಅಂದ್ರೆ ಸರಣಿ ರೂಪದಲ್ಲಿ ಬ್ಯಾರಕ್ಪುರದಲ್ಲಿ ಸ್ವಲ್ಪ ದಿನ ನಡೀತು, ಅದಾದ್ಮೇಲೆ ಮೇಲಲ್ಲಿ ಸ್ವಲ್ಪ ದಿನ ನಡೀತು, ಆಮೇಲೆ ಆ ಲಕ್ನೋದಲ್ಲಿ ಒಂದು ಸ್ವಲ್ಪ ದಿನ ನಡೀತು, ಅದಾದ್ಮೇಲೆ ಕಾನ್ಪುರದಲ್ಲಿ ಒಂದು ಸ್ವಲ್ಪ ದಿನ ನಡೀತು, ಝಾನ್ಸಿಯಲ್ಲಿ ಸ್ವಲ್ಪ ದಿನ ನಡೀತು, ಜಗದೀಶ್ಪುರ, ಹೀಗೆ ಸರಣಿ ರೂಪದಲ್ಲಿ ಹೋಯ್ತು. ಒಂದೇ ಸರಿಗೆ ಒಂದೇ ಟೈಮ್ಗೆ ಆಗಿದ್ರೆ ಬ್ರಿಟಿಷರಿಗೆ ಎದುರಿಸಲಿಕ್ಕೆ ಆಗ್ತಿರ್ಲಿಲ್ಲ. ಬ್ರಿಟಿಷರಿಗೆ ಸಮಯ ಸಿಗ್ಬಿಡ್ತು, ಈ ದಂಗೆ ಆಗ್ತಿಕ್ಕಂಥದ್ದು ಮತ್ತೆ ಮುಂದಿನ ದಂಗೆ ಆಗ್ತಿರ್ಲಿಕ್ಕೆ, ಮತ್ತೆ ಮುಂದಿನ ದಂಗೆ ಆಗ್ತಿಕ್ಕೆ, ಮತ್ತೆ ಮುಂದಿನ ದಂಗೆ ಆಗ್ತಿರ್ಲಿಕ್ಕೆ, ಹಿಂಗೆ ಸ್ಟೆಪ್ ವೈಸ್ ಸ್ಟೆಪ್ ಆಗಿದ್ರೆ ಇವರಿಗೆ ಈಸಿ. ಒಂದೇ ಸರಿಗೆ ದಂಗೆ ಇದ್ದಿದ್ರೆ ಬ್ರಿಟಿಷರು ವಿಚಲಿತರಾಗ್ತಾರೆ. ಬ್ರಿಟಿಷರಿಗೆ ಅಷ್ಟೊಂದು ಸೈನ್ಯವನ್ನು ಉಳಿಸ್ಲಿಕ್ಕಾಗ್ತಿಲ್ಲ, ಎಲ್ಲರೂ ವಿರುದ್ಧ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಅದರಿಂದ ಹಂತವಾಗಿ ಹಾಗಾಗಿ ವಿಫಲತೆ ಆಯ್ತು. ನೆಕ್ಸ್ಟ್, ದಂಗೆಕೋರರಲ್ಲಿ ಸಮಾನವಾಗಿರ್ತಕ್ಕಂಥ ಉದ್ದೇಶ ಇರಲಿಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಒಂದು ಕಡೆಗೆ ದೇಶನ ಸಂಪೂರ್ಣವಾಗಿ ಸ್ವತಂತ್ರ ಮಾಡಬೇಕು ಅಂತಕ್ಕಂಥ ಪರಿಕಲ್ಪನೆ ಇರಲಿಲ್ಲ, ಇಲ್ಲ ಸಂಪೂರ್ಣವಾಗಿ ಬ್ರಿಟಿಷರ ಹೊರಗಾಕ್ಬೇಕು ಅಂತಕ್ಕಂಥ ಪರಿಕಲ್ಪನೆ ಇರಲಿಲ್ಲ, ಅಥವಾ ನಮ್ಮ ಸಾಮ್ರಾಜ್ಯಗಳನ್ನ ನಾವು ರಿಲೀಸ್ ಮಾಡ್ಕೊಳ್ಬೇಕಾ, ಯಾವುದಕ್ಕೆ ಕೂಡ ನಿಖರವಾದ ಮಾಹಿತಿ ಇದೆ. ಸರಿಯಾದ ರೀತಿಯ ದೃಷ್ಟಿಕೋನ ಮತ್ತು ಸರಿಯಾದ ರೀತಿಯಿಂದ ಸಮಬಲದ ಉದ್ದೇಶ ಯಾರ ಹತ್ರ ಇಲ್ಲ. ಉದಾಹರಣೆಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದತ್ತುಪುತ್ರರ ವಿರುದ್ಧ ಹೋರಾಟ ಮಾಡಿದ್ರು, ಝಾನ್ಸಿ ಉಳಿಸ್ಕೊಳ್ಳಿಕ್ಕೋಸ್ಕರ ಪ್ರಯತ್ನ ಮಾಡಿದ್ರು. ಇಲ್ಲಿರ್ತಕ್ಕಂಥ ನಾನಾ ಸಾಹೇಬ್ ಕಾನ್ಪುರನ್ನ ರಿಲೀಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ರು. ಮೀರತ್ತಲ್ಲಿರ್ತಕ್ಕಂಥ ಸೈನಿಕರ ಮೀರತ್ತನ್ನ ಸಂಪೂರ್ಣವಾಗಿ ವಶಪಡಿಸಬೇಕು, ಮತ್ತು ಅದಾದ ಬಹದ್ದೂರ್ ಶಾಹನ್ನ ಇಲ್ಲಿ ನಾವು ಕುದುರಿಸಬೇಕು. ಅದೇ ರೀತಿಯಾಗಿ ಈ ಪದಾಧಿಕಾರದ ಸೈನಿಕರು ಕಬ್ಬನ ಸೌಧ ನಮಗೆ ಅದನ್ನು ಬಿಟ್ಟು ಬೇರೆ ಬಂದು ಬಳಸ್ತೀವಿ. ಹಿಂಗೆ ಈ ಒಂದು ಸ್ವರೂಪನೇ ಇಷ್ಟ ಆಗಿಲ್ಲ ಎಲ್ಲರಿಗೆ. ಒಂದು ನಿಖರವಾಗಿರ್ತಕ್ಕಂತಹ ಉದ್ದೇಶ ಇಲ್ಲದೆ ಇರತಕ್ಕಂಥ ಕ್ರಾಂತಿ ಇದಾಗಿದೆ. ಹೀಗಾಗಿನೇ ಈ ಕ್ರಾಂತಿ ವಿಫಲತೆಯನ್ನ ಪಡ್ಕೊಳ್ತಾರೆ. ಅದಾದ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಸೈನಿಕ ವ್ಯವಸ್ಥೆ ಇಲ್ಲ. ಇವರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತಂದ್ರೆ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಪ್ರಿಪೇರ್ಡ್ ಆಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಸೈನಿಕ ರಿಸರ್ವ್ಮೆಂಟ್ ಇರಬೇಕಾಗಿತ್ತು. ಬಟ್ ಇಲ್ಲಿ ಸೈನಿಕ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಏನಾಯ್ತು ಅಂದ್ರೆ ಈ ಯುದ್ಧ ವಿಫಲತೆ ಆಗಲಿಕ್ಕೆ ಶುರುವಾಯಿತು. ಈ ಎಲ್ಲಾ ಕಾರಣಗಳು ಯುದ್ಧವನ್ನು ವಿಫಲಗೊಳಿಸಿತು. ಒಗ್ಗಟ್ಟಿರಲಿಲ್ಲ, ಪ್ಲಾನಿಂಗ್ ಇರಲಿಲ್ಲ, ನಾಯಕತ್ವ ಇರಲಿಲ್ಲ, ಮದ್ದುಗುಂಡುಗಳು ಇರಲಿಲ್ಲ, ಸೈನ್ಯದ ವ್ಯವಸ್ಥೆ ಸರಿಯಾಗಿರಲಿಲ್ಲ, ಎಲ್ಲರ ಉದ್ದೇಶವೂ ಒಂದೇ ಆಗಿಲ್ಲ. ಇವರೆಲ್ಲರೂ ಸೇರಿ ಒಂದು ಪ್ಲಾನ್ ಮಾಡಬೇಕಾಗಿತ್ತು ಈ ಸಂದರ್ಭದಲ್ಲಿ. ಇದು ನನ್ನ ಅನಿಸಿಕೆ. ಎಲ್ಲರೂ ಸೇರಿ ಬ್ರಿಟಿಷರನ್ನ ಮೊದಲು ಹೊರಗೆ ಹಾಕೋಣ, ಬ್ರಿಟಿಷರನ್ನ ಈ ದೇಶದಿಂದ ಹೊಡೆದೋಡಿಸ್ಕೊಳ್ಳೋಣ, ಆಮೇಲೆ ನಾವೆಲ್ಲರನ್ನ ಡಿವೈಡ್ ಮಾಡ್ಕೊಳ್ಳೋಣ. ಇಲ್ಲಪ್ಪ ನಾವು ಹಳೆಯ ಸಂಸ್ಕೃತಿ ಅಥವಾ ಹಳೆ ಪದ್ಧತಿ ಅಥವಾ ಹೊಸದಾದ ಪದ್ಧತಿಯನ್ನು ಮಾಡ್ಕೊಳ್ಳೋಣ, ಫಸ್ಟ್ ಅವ್ರನ್ನ ಹೊರಗೆ ಹಾಕೋಣ ಅಂತ ಒಗ್ಗಟ್ಟು ಮಾಡ್ಕೊಂಡಿದ್ರೆ ಖಂಡಿತವಾಗಿ ಭಾರತ 1857 ದಂಗೆಗೆ ಸ್ವತಂತ್ರ ಆಗ್ಬೇಕಾಗಿತ್ತು. ಅದು ನಮ್ಮಲ್ಲಿ ಸರಿಯಾದ ರೀತಿಯ ಉದ್ದೇಶಗಳು ಪ್ಲಾನಿಂಗ್ ಇರೋದಕ್ಕೋಸ್ಕರ ಈ ಒಂದು ನಮಗೆ ವಿಫಲತೆ ಆಯಿತು. ಓಕೆ, ಇದು ವಿಫಲತೆಗೆ ಕಾರಣ. ನೆಕ್ಸ್ಟ್, ಇದರಿಂದ ಇಂಪ್ಯಾಕ್ಟ್ ಆಯ್ತಲ್ಲ ಬ್ರಿಟನ್ನಿನ ಮೇಲೆ, ಅಂದ್ರೆ ಬ್ರಿಟಿಷರ ಮೇಲೆ ಭಾರತದಲ್ಲಿ ನಡೆದಿರ್ತಕ್ಕಂತಹ 1857 ದಂಗೆಯ ಪರಿಣಾಮವನ್ನು ಒಂದೊಂದಾಗಿ ನೋಡ್ಕೊಳ್ತೋಣ. ಪಾಯಿಂಟ್ ನಂಬರ್ 1, ಭಾರತೀಯರಲ್ಲಿರ್ತಕ್ಕಂಥ ರಾಷ್ಟ್ರಾಭಿಮಾನ ಎಂಥದ್ದು, ರಾಷ್ಟ್ರಾಭಿಮಾನ ಏನು ಅಂತಕ್ಕಂಥ ಮಾಹಿತಿ
ಇಂಗ್ಲಿಷರಿಗೆ ಬರ್ತಾರೆ. ಇಡೀ ದೇಶದ ಬಹುಭಾಗದ ಪ್ರಜೆಗಳು ದೇಶಾಭಿಮಾನವನ್ನು ಇಟ್ಟುಕೊಂಡು ಧ್ವಂಸವನ್ನ ಮಾಡಿ ಧ್ವಜವನ್ನು ಕೆಳಗಿಳಿಸಿ ಭದ್ರಶನ ಸಾಮ್ರಾಟದ ಘೋಷಣೆ ಮಾಡಿ ಎಲ್ಲರೂ ಒಗ್ಗಟ್ಟಿನಿಂದ ಬಂದ ದೆಹಲಿಗೆ ಇದನ್ನು ನೋಡಿರ್ತಕ್ಕಂಥ ಬ್ರಿಟಿಷರು ನಡಕ ಉಂಟಾಯಿತು. ಬ್ರಿಟಿಷರಲ್ಲಿ ಕೂಡ ದೇಶಾಭಿಮಾನ ಇದೆ ಅಂತಕ್ಕಂಥ, ರಾಷ್ಟ್ರೀಯ ಅಭಿಮಾನ ಇದೆ ಅಂತಕ್ಕಂಥವ್ರಿಗೆ ಮೊಟ್ಟ ಮೊದಲವಾಗಿ ಗೊತ್ತಾಗಲಿಕ್ಕೆ ಶುರುವಾಯಿತು. ಪಾಯಿಂಟ್ ನಂಬರ್ 2, ಹಿಂದೂಗಳು ಮತ್ತು ಮುಸ್ಲಿಮರು ಒಂದೇ ರೀತಿಯಾಗಿ ಹೋರಾಟದಿಂದ ಇಬ್ಬರ ನಡುವೆ ಏಕತೆ ಇದೆ ಅಂತಕ್ಕಂಥದ್ದು ಸಾಬೀತಾಯಿತು. ಹಿಂದೂ ಸೈನಿಕರು, ಮುಸಲ್ಮಾನ್ ಸೈನಿಕರು, ಹಿಂದೂರಾದರು, ಮುಸಲ್ಮಾನರಾದರು ಎಲ್ಲರೂ ಭಾಗವಹಿಸಿದ್ರಲ್ಲ. ಹೀಗಾಗಿ ಇದೇನಾಗಿತ್ತು ಅಂದ್ರೆ ಹಿಂದೂ ಮುಸ್ಲಿಮರ ಏಕತೆಯ ಸಂಕೇತೆಯ ಹೋರಾಟ ಆಗಿದ್ದರಿಂದ ಬ್ರಿಟಿಷರಿಗೆ ಒಂದು ಅಚ್ಚಳಿಯದ ಒಂದು ಗುರುತುಂಟಾಯ್ತು. ಇವರಿಬ್ಬರು ಒಂದೇ ದೇಶ ಅಂತ ಬಂದಾಗ ಹಿಂದೂ ಮುಸ್ಲಿಮರು ಒಂದಾಗ್ತಾರೆ. ಹಾಗಾಗಿ ನೀವು ಸಂಪ್ರದಾಯದಲ್ಲಿ ಆಚಾರ ವಿಚಾರಗಳಲ್ಲಿ ಬೇರೆ ಇರಬಹುದು, ಆದ್ರೆ ರಾಷ್ಟ್ರ ಅಂತ ಬಂದಾಗ ಇವರು ಒಂದು ಅಂತಕ್ಕಂಥ ಪರಿಕಲ್ಪನೆ ಬ್ರಿಟಿಷರಿಗೆ ಸಾಬೀತಾಯಿತು. ಪಾಯಿಂಟ್ ನಂಬರ್ 3, ಈ ಒಂದು ಘಟನೆಯಿಂದ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ರದ್ದುಗೊಳಿಸಲಾಯಿತು. 1857 ದಂಗೆ ಆದ ನಂತರ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿನ ರದ್ದುಗೊಳಿಸಿ ನೇರವಾಗಿ ಬ್ರಿಟನ್ ರಾಣಿಯ ಆಡಳಿತಕ್ಕೆ ಭಾರತ ಒಳಪಟ್ಟಿತು. ನಂಬರ್ 4, ರಾಣಿ ವಿಕ್ಟೋರಿ ಏನ್ ಮಾಡಿದ್ರು ಅಂತಂದ್ರೆ 1857 ಘಟನೆಯಿಂದ 1858 ಘೋಷಣೆಗಳನ್ನ, ಸುಧಾರಣಾ ಘೋಷಣೆಗಳನ್ನ ಜಾರಿಗೆ ತಂದರು. ಈ ಘೋಷಣೆಗಳು ಭಾರತರಿಗೆ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಈಡೇರಿಸುವಂತಾಗಿತ್ತು. ಯಾವಾಗ ದಂಗೆ ಆಯ್ತೋ ಅಲ್ಲಿರ್ತಕ್ಕಂಥ ರಾಣಿಗೆ ಅರ್ಥ ಆಯ್ತು ಭಾರತಕ್ಕೆ ಘೋಷಣೆಗಳು ಕೊಡ್ಬೇಕು ಅಂತ. ಈ ಘೋಷಣೆಗಳು ಏನಾಗಿತ್ತು ಅಂದ್ರೆ ಏನಿತ್ತು ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಇನ್ನು ಮುಂದೆ ಯಾವುದೇ ಭಾರತೀಯ ರಾಜ್ಯಗಳಿಗೆ ವಿಲೀನಗೊಳಿಸುವುದಿಲ್ಲ. ಈ ಹಿಂದೆ ವಿಲೀನಗೊಳಿಸೋದು ಈ ಒಂದು ಸಣ್ಣ ಪ್ರದೇಶವನ್ನ ಇಲ್ಲಿ ಸೇರಿಸಿ ಒಂದು ಮಾಡ್ತಾ ಇದ್ದಿಲ್ಲ. ಹೀಗೆ ಭಾರತದಲ್ಲಿ ಯಾವುದೇ ವಿಲೀನ ಮಾಡ್ತಿಲ್ಲ. ಬ್ರಿಟಿಷರಿಗೆ ಪ್ರದೇಶಗಳೇ ಬೇರೆ, ದೇಶೀಯ ಸಂಸ್ಥಾನಗಳು ಬೇರೆ. ಆದ್ರೆ ಇದ್ರ ಜೊತೆ ವಿಲೀನ ಮಾಡೋದು ಅಥವಾ ಇನ್ನೊಂದು ವಿಲೀನ ಮಾಡೋದು ಮಾಡಂಗಿಲ್ಲ. ಇದು ಮೊದಲ ಘೋಷಣೆ. ಎರಡನೇ ಘೋಷಣೆ ಅಂತಂದ್ರೆ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅಂತಕ್ಕಂತಹ ಕಾಯ್ದೆ ನೀತಿಯನ್ನ ವಾಪಸ್ ಪಡ್ಬೋದು. ಇನ್ಮೇಲೆ ದತ್ತು ಪುತ್ರರನ್ನ ತಗೋಬಹುದು, ನೀವೇ ಅದನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ಇನ್ಮೇಲೆ ಆ ಡಾಲರ್ಸ್ ನೀತಿಯನ್ನ ರದ್ದುಗೊಳಿಸ್ತದೆ. ಎಲ್ಲರ ಪ್ರಕಾರ 1858 ರಾಣಿಯ ಘೋಷಣೆ ಪ್ರಕಾರ ಒಂದು ರಾಜ್ಯದ ವಿಲೀನ ತಪ್ಪಿಸ್ತು, ಎರಡನೇದು ದತ್ತು ಪುತ್ರರಿಗೆ ಹಕ್ಕಿಲ್ಲ ನಿಯಮನ ವಾಪಸ್ ಪಡ್ಬೋದು. ಮೂರನೇದಾಗಿ ಧಾರ್ಮಿಕ ನಂಬಿಕೆಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಲ್ಲ. ಭಾರತೀಯರು ನಂಬಿಕೊಂಡಿರ್ತಕ್ಕಂಥ ಧಾರ್ಮಿಕ ಯಾವುದಾದ್ರೂ ನಂಬಿಕೆ, ಹಿಂದೂಗಳಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಇಲ್ಲಿ ಸ್ಥಳೀಯ ಧರ್ಮಗಳಾಗಿರ್ಬೋದು, ಎಲ್ಲಾ ಧರ್ಮವನ್ನ ನೇರವಾಗಿ ಆಚರಣೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಳ್ಳುತ್ತದೆ. ಈ ಹಿಂದೆ ಹೆಂಗಿತ್ತಂದ್ರೆ ಜನ ಎಲ್ಲ ಸೇರಿ ಯಾವ್ದಾದ್ರು ಒಂದು ಗಣೇಶ ಹಬ್ಬ ಆಚರಣೆ ಮಾಡ್ತಾ ಪರ್ಮಿಷನ್ ತಗೋಬೇಕಾಗಿತ್ತು. ಹಬ್ಬ ಹರಿದಿನ ಮದುವೆ ದಿಬ್ಬಣಗಳೆಲ್ಲ ಮಾಡಬೇಕು, ಪರ್ಮಿಷನ್ ತಗೋಬೇಕಾಗಿತ್ತು. ಇನ್ನೇನೆ ನೀವು ನಿಮ್ಮ ಸಂಪ್ರದಾಯಗಳನ್ನ ನಾವು ಹಸ್ತಕ್ಷೇಪ ಮಾಡೋಣ ಅಂತಕ್ಕಂಥ ಘೋಷಣೆಗೆ ಅವಕಾಶ ಕಲ್ಪಿಸಿಕೊಳ್ಳಾಯಿತು. ನೆಕ್ಸ್ಟ್, ಇಂಗ್ಲಿಷರ ಜೊತೆಗೆ ಭಾರತೀಯ ಉದ್ಯಮಗಳಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಆಡಳಿತದಲ್ಲಿ ಹೆಚ್ಚು ಭಾಗವಹಿಸಲಿಕ್ಕೆ ಭಾರತೀಯರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಲಾಸ್ಟ್ ಪಾಯಿಂಟ್ ಏನಪ್ಪ ಪರಿಣಾಮ ಅಂದ್ರೆ ಇದರ ಮೂಲಕ ಭಾರತದಲ್ಲಿ 1857 ದಂಗೆ ನಡೆದ ಮೊಘಲ್ ಆಡಳಿತ ಸಂಪೂರ್ಣವಾಗಿ ಎಂಡ್ ಆಯಿತು. ಭಾರತದಲ್ಲಿ ಮೊಘಲ ಆಡಳಿತ ಅಲ್ಲಿಗೆ ಕಂಪ್ಲೀಟ್ ಆಯಿತು. ಇನ್ನು ಮೊಘಲ ಸಾಮ್ರಾಜ್ಯ ಮುಂದುವರಿಲ್ಲ, ಅಲ್ಲಿಗೆ ರದ್ದಾಯಿತು. ಇದರ ಮೂಲಕ ಈ ಭಾರತ ನಡೆಯತಕ್ಕಂಥ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1850 ಕ್ರಾಂತಿಕಾರಿಗಳಾಗಿರ್ತಕ್ಕಂಥ ಸಿಪಾಯಿಗಳಿಂದ ಶುರುವಾಯಿತು. ಇದು ಸಿಪಾಯಿ ದಂಗೆಯಾಗಿ ಆರಂಭವಾಗಿ ರಾಜರು ಹೋರಾಟಗಳಲ್ಲಿ ಭಾಗವಹಿಸಿ ಮಧ್ಯವರ್ತಿಗಳು ಭಾರತೀಯರೆಲ್ಲರೂ ಮಾಡಿದ್ರು. ಮತ್ತೆ ಈ ಎಲ್ಲರೂ ಒಂದುಗೂಡಿ ಮಾಡಿರ್ತಕ್ಕಂಥ ಸ್ವತಂತ್ರ ಸಂಗ್ರಾಮ ಆಗಿತ್ತು. ಕೊನೆಯದಾಗಿ ಭಾರತೀಯರು ರಾಷ್ಟ್ರೀಯದಲ್ಲಿ ಏನು ಅಂತಕ್ಕಂಥ ಪಾಠವನ್ನ ಅನುಭವಿಸತಕ್ಕಂಥದ್ದು. ಹೀಗೆ ಭಾರತ ಅಂತಕ್ಕಂಥ 1857 ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿ ಕೊನೆಗೆ 1850 ರಾಣಿಯ ಘೋಷಣೆ ಇದು ಕಂಪ್ಲೀಟ್ ಆಗಿ ಎಂಡ್ ಆಯಿತು. ಹೀಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ತನ್ನದೇ ಆಗಿರ್ತಕ್ಕಂಥ ಸ್ವರೂಪವನ್ನು ಹೊಂದಿ ತನ್ನದೇ ಆಗಿರ್ತಕ್ಕಂತಹ ಕಾರಣ ಮತ್ತು ಪರಿಣಾಮಗಳನ್ನ ನೀಡಿತು. ಇಲ್ಲಿಗೆ ನಮಗೆ 7.2 ಸಂಗ್ರಾಮದ ಗತಿ ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅದರ ಗತಿ, ಅದಕ್ಕೆ ವಿಫಲತೆಯ ಕಾರಣಗಳು, ಅದರ ಪರಿಣಾಮಗಳು ಏನಾಯ್ತು ವಸ್ತು ಅಂಶವನ್ನ ಕೂಲಂಕುಷವಾಗಿ ಅಭ್ಯಾಸ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ PDF ಅನ್ನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಹಾಕಿರ್ತೀನಿ. ಏನು ಇವತ್ತೆಲ್ಲ ಬರ್ದಿದ್ದೀನಿ, ಇದನ್ನ ಹಾಕಿದ್ದೇನೆ. ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಭಾರತದ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಪ್ರದೇಶ ಬರುತ್ತೆ. ಗ್ವಾಲಿಯರ್ ಬರುತ್ತೆ, ಝಾನ್ಸಿ ಬರುತ್ತೆ, ದೆಹಲಿ ಬರುತ್ತೆ, ಮೀರತ್ ಬರುತ್ತೆ, ಅವು ಕಾನ್ಪುರ್, ಜಗದೀಶ್ಪುರ್, ಬ್ಯಾರಕ್ ರಿಲೇ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಸಂಬಂಧ ಬಂಗಾಳದಲ್ಲಿ ಮಹಾಸಂಘ ಇದನ್ನ ಬರ್ತಕ್ಕಂಥ ಭಾರತದಲ್ಲಿ ಯಾವ್ಯಾವ ವಿಷಯ ಇದಿಷ್ಟು ನಿಮಗೆ ಇವತ್ತಿನ ಮಾಹಿತಿ. ನೆಕ್ಸ್ಟ್, ಭಾರತದಲ್ಲಿ ಶೈಕ್ಷಣಿಕ ವ್ಯವಸ್ಥೆಗಳು
ಇಂಗ್ಲಿಷರ ಪ್ರಕಾರ ಹೇಗೆ ನಡೀತು, ಅವರು ಧಾರ್ಮಿಕವಾಗಿ ವಿಚಾರಗಳು ಹೇಗೆ ನಡೀತು ಅಂತಕ್ಕಂಥ ಎಲ್ಲ ವಿಚಾರಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡೋಣ. ಅಲ್ಲಿ ತನಕ ನಮಸ್ತೆ.